ಎನ್ನಾರಾಧ್ಯ ಗುರುದೇವರನ್ನು ಹೃದಯ ತಜ್ಞಗಳನ್ನು ಧ್ಯಾನಿಸಿಕೊಂಡು 18ನೇ ವರ್ಷದ ವೇದಾಂತ ಸಾಧನ ಶಿಬಿರದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರ ಸಹೃದಯಕ್ಕೆ ಸಾಕ್ಷಿಯಾಗಿ ಬರ್ತಕ್ಕಂಥ ಪರಶುರಾಮನನ್ನು ಉದ್ದೇಶಿಸಿ ಶಿವಸ್ವರದಲ್ಲಿ ನಮ್ಮೆಲ್ಲರಿಗೆ ಶರಣಾರ್ಥಿಗಳು. ಬೆಳಗಿನ ಜಾವದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಶ್ರೀ ಸಾಧು ನಿಶ್ಚಲದಾಸರಿಂದ ವಿರಚಿತವಾದ ವಿಚಾರ ಸಾಗರವೆಂಬ ಗ್ರಂಥದ ಮೊದಲನೇ ತರಂಗದಲ್ಲಿ ಅನುಬಂಧ ಚತುಷ್ಟಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದು ನಡೆದದ? ಅಧಿಕಾರಿಯ ವರ್ಣನೆ ನಡೆದಿತ್ತು. ಅನುಬಂಧ ಚತುಷ್ಟಯಲ್ಲಿ ಅಧಿಕಾರಿಯ ವರ್ಣನೆ ನಡೆದಿತ್ತು. ವಿವೇಕ ವೈರಾಗ್ಯ ಸಮಾದರ್ಶ ಸಂಪತ್ತಿ ಮುಕ್ಷ ಯುಕ್ತನಾದಂಥ ಅಧಿಕಾರಿ. ಆ ಅಧಿಕಾರಿ ತತ್ವಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ತತ್ವೋಪದಾರ್ಥ ಶೋಧನ ಮಹಾವಾಕ್ಯದ ಉಪದೇಶ ಇವು 9 ಜ್ಞಾನಕ್ಕೆ ಬಂದು ಅಂತರಂಗ ಸಾಧನದವ ಅಂತ ಹೇಳಿದ್ವಿ. ಒಂದರ ಅಪೇಕ್ಷೆಯಿಂದ ಒಂದು ಅಂತರಂಗ ಆಗ್ತದೆ, ಒಂದರ ಅಪೇಕ್ಷೆಯಿಂದ ಒಂದು ಬಹಿರಂಗಗಳಾಗ್ತವೆ. ಆದ್ರೆ ಇಷ್ಟೆಲ್ಲದ್ರೊಳಗೆ ಅಧಿಕಾರಿ ಏನು ಮಾಡಬೇಕು ಅಂದ್ರೆ ಕೊನೆಯ ಬಹಿರಂಗ ಸಾಧನೆ ಏನದು, ಯಜ್ಞ ಕರ್ಮ ಉಪಾಸನೆಗಳು ಏನದವು ಅವನ್ನ ಸಾಧನ ಸಹಿತ ತ್ಯಾಗ ಮಾಡಬೇಕು. ಯಾರು? ಅಧಿಕಾರಿ. ಮಲ ವಿಕ್ಷೇಪ ಚಾಕಿ ನಹಿ ಕಿಂತು ಏಕಜ್ಞ ವೈಚವ ಸಾಧನ ಸಹಿತನರ ಸೋ ಅಧಿಕೃತ ಮಧ್ಯಮಾನ್. ಆ ಅಧಿಕಾರಿ ಮಾತ್ರ ಕರ್ಮ ಉಪಾಸನೆ ತ್ಯಾಗ ಮಾಡಬೇಕು. ಯಾರಲ್ಲಿ ಯಾರು ಸಾಧನ ಸಂಪತ್ತು ರಹಿತ ಇದ್ದಾನ ಅವ ಕರ್ಮ ಉಪಾಸನಕ್ಕೆ ಅಧಿಕಾರಿ ಇದ್ದಾನ. ವೇದದಲ್ಲಿ ಉಪದೇಶ ಮಾಡಿದಂಥ ಕರ್ಮ ಉಪಾಸನೆಗಳನ್ನು ಅವನಿಗೆ ಕರ್ತವ್ಯ ಇರುತ್ತವೆ. ಅವಶ್ಯವಾಗಿ ಕರ್ಮ ಉಪಾಸನೆ ಮಾಡಬಹುದು. ಅದರ ಸಲುವಾಗಿ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಅಂತ ಹೇಳಿದರು. ಶ್ರವಣದ ಲಕ್ಷಣವನ್ನು ಮಾಡಿದ್ರು, ಮನನ ಲಕ್ಷಣವನ್ನು ಕೂಡ ಮಾಡಿದ್ರು. ಶ್ರವಣ ಲಕ್ಷಣ ಏನು? ಯುಕ್ತಿಸೇ ವೇದಾಂತ ವಾಕ್ಯದ ನಿಶ್ಚಯಿಕ ಶ್ರವಣ ಅಂತ ಕರೆದ್ರು. ಯುಕ್ತಿ ಶಬ್ದದಿಂದ 6 ಲಿಂಗಗಳನ್ನು ತಿಳ್ಕೊಂಡು ಬಂದರು. ಆನಂತರ ಮನನ ಲಕ್ಷಣವನ್ನು ಮಾಡಿದ್ರು. ಮನನ ಲಕ್ಷಣ ಏನು? ಜೀವ ಬ್ರಹ್ಮಕ್ಕೆ ಅಭೇದಿಕೆ ಸಾಧಕ ಅಭೇದಿಕೆ ಬಾಧಕ ಯುಕ್ತಿಯೋಗಿಸೆ ಅದ್ವಿತೀಯ ಬ್ರಹ್ಮನ ಚಿಂತನಕ್ಕೆ ಮನನ ಅಂತ ಕರೀತಾರೆ. ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮನ ಚಿಂತನವನ್ನು ಮಾಡಬೇಕು. ಅಲ್ಲಿ ಯುಕ್ತಿ ಶಬ್ದದಿಂದ ಇದನ್ನು ಕೂಡ ಏನು ಮಾಡಿದ್ರು? ಅಭೇದ ಸಾಧಕ ಯುಕ್ತಿಗಳು, ಭೇದ ಬಾಧಕ ಯುಕ್ತಿಗಳು. ಅಭೇದ ಸಾಧಕವಾದಂಥ ಯುಕ್ತಿಗಳು ಯಾವ ಹೇಳಿದ್ರು? ಅಭೇದ ಸಾಧಕ ಯುಕ್ತಿಗಳು ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ತಾತ್ಪರ್ಯ ಪ್ರಮಾಣ. ಇವು 3 ಯುಕ್ತಿಗಳಿಂದ ಜೀವ ಬ್ರಹ್ಮರ ಅಭೇದ ಸಿದ್ಧ ಆಯಿತು. ಜೀವ ಬ್ರಹ್ಮರ ಅಭೇದ ಈ 3 ಪ್ರಮಾಣಗಳಿಂದ ಸಿದ್ಧ ಆಯಿತು. ಸವಿಸ್ತಾರವಾಗಿ ತಿಳ್ಕೊಂಡು ಬನ್ನಿ. ಈಗ ಭೇದ ಬಾಧಕ ಯುಕ್ತಿಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಜೀವ ಬ್ರಹ್ಮರ ಅಲ್ಲಿ ಅಭೇದ ಸಾಧಕ ಯುಕ್ತಿಗಳು. ಈಗೇನ್ ಹೇಳ್ತಾ ಇದ್ದಾರೆ? ಭೇದ ಬಾಧಕ ಯುಕ್ತಿಗಳು. ಜೀವ ಬ್ರಹ್ಮರ ಭೇದದ ಬಾಧಕ ಅಂದ್ರೆ ಭೇದವನ್ನು ನಿವೃತ್ತಿ ಮಾಡ್ತಕ್ಕಂಥ ಯುಕ್ತಿಗಳು. ಜೀವ ಬ್ರಹ್ಮರ ಭೇದ ಇಲ್ಲವೇ ಇಲ್ಲ. ಅಲ್ಲಿ ಅಭೇದದ ಅಂತ ಹೇಳ್ಯಾರ, ಇಲ್ಲಿ ಭೇದ ಇಲ್ಲ ಅಂತ ಹೇಳ್ತಾರೆ. ಇಷ್ಟ ಏನಿಲ್ಲ, ಅರ್ಥ ಒಂದೇ. ಆದ್ರೆ ಚಿಂತನೆ ಮಾಡ್ತಾ ಇದ್ದಾರೆ. ನಿಶ್ಚಯ ಆಗ್ಬೇಕಲ್ಲ. ಜೀವ ಬ್ರಹ್ಮರ ಅಭೇದ ಒಂದೇ ಸಲಕ್ಕೆ ನಿಶ್ಚಯ ಆಗೋದಿಲ್ಲ ಅಂತ ತಿಳ್ಕೊಂಡು ನಾನಾ ಥರ ಯುಕ್ತಿಗಳಿಂದ ಆ ದ್ವಿತೀಯ ಬ್ರಹ್ಮನ ಚಿಂತನಕ್ಕೆ ಮನನ ಮಾಡಿ ಅದನ್ನು ಭೇದವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ಜೀವ ಬ್ರಹ್ಮರ ಭೇದದ ಬಾಧಕ ಯುಕ್ತಿಯೊಳಗೆ ನಿನ್ನೆ ನೀವು ಕೇಳಿದ್ರಿ, ಅನುಮಾನ ಪ್ರಮಾಣ ರೂಪ ಯುಕ್ತಿಯನ್ನು ಕೇಳಿದ್ರಿ. ಅನುಮಾನ ಪ್ರಮಾಣ ರೂಪ ಯುಕ್ತಿಯಲ್ಲಿ ಜೀವ ಬ್ರಹ್ಮರ ಏನಂತ ಹೇಳಿದ್ರು? ಅನುಮಾನ ಪ್ರಮಾಣ ಯುಕ್ತಿ ಏನಂತ ಹೇಳಿದ್ರು? ಬ್ರಹ್ಮರ ನಿತ್ಯ ಇರುತ್ತದೆ. ಇದು ಪ್ರತಿಜ್ಞಾವಾಕ್ಯ. ಹೆಂಗೆ ಹೇಳ್ತೀರಿ ಅಂದ್ರೆ ಉಪಾಧಿಕೃತ ಭೇದ ಇರುವುದಿಲ್ಲ. ಜೀವ ಬ್ರಹ್ಮರ ಮಧ್ಯದಲ್ಲಿ ಭೇದ ಏನದ ಅದು ಉಪಾದಿಯಿಂದ ಭೇದ ತೋರಕತ್ತೆ. ಉಪಾದಿ ಅದಕ್ಕೆ ಯಾವ ಭೇದ ಉಪಾದಿಯಿಂದ ತೋರುತ್ತದೆಯೋ ಆ ಭೇದ ಅದು ಸುಳ್ಳೇ ಇರುತ್ತದೆ.
ಮಿಥ್ಯ ಅಂದ್ರೆ ಏನು? ಸುಳ್ಳದ ಅಂತ, ಭೇದ ಇಲ್ಲ ಅಂತ ಅರ್ಥ. ಯಾಕ? ಉಪಾಧಿಕೃತ ಭೇದ, ಅದು ಹೇತು. ಔಪಾಧಿಕ ಓನೈತೆ, ಉಪಾಧಿಕೃತ ಭೇದ ಇರುವುದರಿಂದ ಜೀವ ಬ್ರಹ್ಮರ ಭೇದ ಅದು ಸುಳ್ಳು. ಉದಾಹರಣೆ ಏನು ಹೇಳಿದ್ರು? ಘಟ ಆಕಾಶ ಮಹಾಕಾಶ ನ್ಯಾಹಿ ಅಂತ ಒಂದು ಅನ್ವಯ ಉದಾಹರಣೆ ಕೊಟ್ಟರು. ಘಟ ಆಕಾಶ ಮಠ ಆಕಾಶ, ಆಕಾಶ ಮಹಾಕಾಶ ಒಂದೇ ಮಹಾಕಾಶದಲ್ಲಿ ಒಂದು ಘಟ ತಯಾರಾಯಿತು ಅಂದ್ರೆ ಆ ಘಟಕ್ಕೆ ಅವಕಾಶ ಕೊಟ್ಟಂತ ಆಕಾಶಕ್ಕೆ ಒಂದು ಹೆಸರು ಬಂತು. ಏನು? ಘಟಾಕಾಶ. ಈ ಘಟಾಕಾಶನ ಶಬ್ದ ಎಲ್ಲಿಂದ ಬಂತು? ಘಟ ಉಪಾಧಿ ಬಂದದಂತ ಘಟಾಕಾಶ. ಘಟ ಇಲ್ಲಾಂದ್ರೆ ಘಟಾಕಾಶ ಅಂತ ಇರ್ತದೆ. ಅದಕ್ಕೆ ಅದು ಆಕಾಶ ಮಹಾಕಾಶ ಒಂದೇ ಅದ. ಘಟ ಅನ್ನೋದು ಒಂದು ಉಪಾಧಿ ಬಂದಿರೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಂತ ಆಕಾಶಕ್ಕೆ ಒಂದು ಹೆಸರು ಕೊಟ್ಟಿವಿ. ಅಟೇ ನಾವು ಎರಡು ಆಕಾಶ ಆಗಿಲ್ಲ ಅಲ್ಲಿ, ನಾವು ಅಷ್ಟೇ ಹೆಸರು ಕೊಟ್ಟು ಅದಕ್ಕೊಂದು ಉಪಾಧಿ ಬಂದದಂತ ತಿಳ್ಕೊಂಡು ಅದಕ್ಕೇನಂದ್ರೆ ನಾವು ಘಟಾಕಾಶ ಅಂತ. ಅಂದ್ರೆ ಘಟಾಕಾಶ ಅದು ಮಹಾಕಾಶ ರೂಪನಿರುತ್ತದೆ. ಯಾಕ? ಉಪಾದಿಯಿಂದ ಭೇದ ತೋರಿದ್ದು ಅದು ವಾಸ್ತವಿಕ ಭೇದ ಇರುವುದಿಲ್ಲ. ಅದು ಭೇದ ಸುಳ್ಳದ. ಯಾಕ? ಎಲ್ಲಿ ತಾನೇ ಇರ್ತದ ಸತ್ಯ. ಭೇದ ಸತ್ಯ ಇತ್ತು ಅಂದ್ರ ಸದಾ ಯಾವಾಗಲೂ ಇರ್ಬೇಕದು ಭೇದ. ಆಗ ಗಡಿಗೆ ಹೊಡಿತು ಅಂದ್ರೆ ಘಟಾಕಾಶ ಉಳಿತದೇನು? ಘಟಾಕಾಶನ ಶಬ್ದದ ಏನಲ್ಲಿ ಗಡಿ ಹೊಡಿತು, ಗಡಿಗಿರತ್ತಾನ ಘಟಾಕಾಶ. ಗಡಿ ಹೊಡಿತು ಅಂದ್ರೆ ಭೇದ. ಒಂದು ವೇಳೆ ಮಹಾಕಾಶಕ್ಕೂ ಘಟಾಕಾಶಕ್ಕೂ ಇರ್ತಕ್ಕಂಥ ಭೇದ ಸತ್ಯ ಇತ್ತು ಅಂದ್ರ ಗಡಿಗೆ ಹೊಡೆದ್ರೆ ಇರಬೇಕಾಗಿತ್ತು. ಅದು ಭೇದ ಇರ್ತದೇನದು? ಯಾಕ? ಸತ್ಯ ಅಂದ್ರೆ ಮೂರು ಕಾಲದಲ್ಲಿ ಇರಬೇಕು. ಅದಕ್ಕೆ ಸತ್ಯ ಇದೀವಿ ನಾವು. ತ್ರಿಕಾಲಬದ್ಧತ್ವ ಸದ್ರೂಪತ್ವ ಮಂದಿರ ಸತ್ಯಕ್ಕೆ ಲಕ್ಷಣ. ಮೂರು ಕಾಲದಲ್ಲಿ ಬಾದ್ ಆಗದೆ ಇರಬೇಕು. ಆದ್ರೆ ಘಟಾಕಾಶ ಮಹಾಕಾಶ ಅನ್ನುವ ಭೇದ ಇದು ಮೂರು ಕಾಲದಲ್ಲಿ ಇರ್ತದೇನು? ಒಂದು ಕಾಲದಲ್ಲಿ ಅದ. ಯಾವ ಕಾಲದಲ್ಲಿ? ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದ್ರೆ ಘಟ ಇದ್ದ ಕಾಲ. ವರ್ತಮಾನ ಕಾಲ ಅಂದ್ರೆ ಘಟ ಇದ್ದ ಕಾಲದಲ್ಲಿ ಮಾತ್ರ ಘಟಾಕಾಶ ಮಹಾಕಾಶ ಅಂತ ತೋರ್ತದ. ಘಟ ಇಲ್ಲ ಅಂದ್ರ ಭೇದ ತೋರುವುದಿಲ್ಲ. ಅಂದ್ಮ್ಯಾಗ ಅವೆರಡರ ಮಧ್ಯದಲ್ಲಿ ಇರ್ತಕ್ಕಂಥ ಭೇದ ಏನದ? ಅದು ಭೇದ ಇಲ್ಲ ಅಂತ ನಾ ಹೇಳಕತ್ತಿಲ್ಲ. ಘಟಾಕಾಶಕ್ಕೂ ಮಹಾಕಾಶಕ್ಕೂ ಭೇದ ಇಲ್ಲ ಅಂತ ಇಲ್ಲ, ಭೇದ ಅದ. ಆದ್ರೆ ಇದು ಮಾತ್ರ ಸುಳ್ಳದ. ಅದು ಹೇಳ್ಬೇಕಾಗ್ಯದ ಅವರು. ಈಗ ನೋಡ್ರಿ, ನಾವು ಪ್ರಪಂಚ ಇಲ್ಲ ಅಂತ ಹೇಳಂಗಿಲ್ಲ, ಇಲ್ಲ ಅಂತೀವಿ. ಪ್ರಪಂಚ ಇಲ್ಲ ಅಂತ ಹೇಳಲ್ಲ. ಇದೆಲ್ಲ ಪ್ರಪಂಚ ನಾಮರೂಪಾತ್ಮಕವಾದಂತ ಪ್ರಪಂಚ ಇಲ್ಲವೇ ಇಲ್ಲ ಅಂತ ನಾವ್ ಹೇಳಂಗಿಲ್ಲ. ಅದ ಅಂತ ಹೇಳ್ತೀವಿ ನಾವು. ಆರೋಪ ಮಾಡಿದ್ರೆ ನಾವೇ ಇಲ್ಲ, ಅದ ಅಂತ ಹೇಳ್ತೀವಿ. ಆದ್ರ ಅದ ಹೆಂಗದ? ಇದು ಈಗ ಇದು ಇವೆರಡು ಮಾತಿನಾಗ ಬಹಳ ಸಂಶಯ ಬರ್ತದೆ ನಮ್ಮ ಪ್ರಪಂಚದಾಗ. ಏನ್ರಿ ನೀವು ಎಲ್ಲ ಪ್ರಪಂಚ ಸುಳ್ಳು ಅನ್ನೋಕೆ ಅರ್ಥ ಏನ್ ಮಾಡ್ತಾರ ಅವ್ರು? ಇಲ್ಲ ಅಂತ ಅರ್ಥ ಮಾಡ್ತಾರೆ. ಸುಳ್ಳು ಅನ್ನೋದಕ್ಕೆ ಇಲ್ಲ ಅಂತ ಅರ್ಥ ಅಲ್ಲ. ಪ್ರಪಂಚದ ನೋಡಿ, ಏನ್ರಿ ನಿಮ್ ಶಾಸ್ತ್ರ ಏನಂತಾರೆ? ಇಷ್ಟೆಲ್ಲ ಅದ ರೀ, ಎಷ್ಟೆಲ್ಲ ವ್ಯವಹಾರ ಮಾಡ್ತೀವ್ರಿ, ಅದಕ್ಕೆ ಸುಳ್ಳು ಅಂತಾರ. ಸುಳ್ಳು ಅಂದ್ರ ಅವ್ರು ಏನಂತ ಅರ್ಥ ಮಾಡ್ಯಾರ? ಸುಳ್ಳು ಅನ್ನೋ ಪದಕ್ಕ ಇಲ್ಲ ಅಂತ ಅರ್ಥ ಮಾಡ್ತಾರ. ನಾವ್ ಇಲ್ಲ ಅಂತ ಅರ್ಥ ಮಾಡಂಗಿಲ್ಲ. ಸುಳ್ಳು ಅನ್ನೋ ಪದಕ್ಕೆ ಇಲ್ಲ ಅಂತ ಅರ್ಥ ಮಾಡಲ್ಲ, ಅದ ಅಂತ ಹೇಳ್ತೀವಿ ನಾವ. ಅದ ಪ್ರಪಂಚ ಅದ. ಆದ್ರೆ ಹೆಂಗದ? ಅದು ಬೇಕಾಗಿದೆ. ಸುಳ್ಳು ಅದ, ವಾಸ್ತವಿಕವಾಗಿಲ್ಲ. ಅದ ಸುಳ್ಳು ಇರುತ್ತದೆ, ಮಿಥ್ಯೆ ಇರುತ್ತದೆ. ಹಂಗ ಘಟಾಕಾಶ ಮತ್ತು ಮಹಾಕಾಶ ಇವ ಮಧ್ಯದಾಗಿರ್ತಕ್ಕಂಥ ಭೇದ ನಾವ್ ಇಲ್ಲ ಅಂತ ಹೇಳಕತ್ತಿಲ್ಲ. ಭೇದ ಅದ. ಆದ್ರ ಸುಳ್ಳು ಇರುತ್ತದೆ, ಮಿಥ್ಯೆ ಇರುತ್ತದೆ, ಸದಾ ಇರುವುದಿಲ್ಲ ಅಂತ. ಆ ಭೇದ ಸುಮ್ ಘಟ ಇದ್ದ ಕಾಲದಾಗ ಮಾತ್ರ ಇರ್ತದ. ಘಟ ಮೊದಲೇ ಅನಿತ್ಯ ಅದ. ಅನಿತ್ಯವಾದಂತ ವಸ್ತು ನಾಶ ಆಗ್ತದಲ್ಲ, ಅವಾಗ ಈ ಭೇದ ಉಳಿಯುವುದಿಲ್ಲ. ಆದ್ದರಿಂದ ಘಟಾಕಾಶ ಮಹಾಕಾಶ ಮಧ್ಯದ ಭೇದ ಏನದ? ಅದು ಸುಳ್ಳು ಇಲ್ಲಲ್ಲ, ಅದ ಭೇದ ಅದ. ಘಟ ಇಲ್ಲಿದ್ದರೆ ಇರ್ತದ, ಆದ್ರೆ ಸುಳ್ಳು ಇರುತ್ತದೆ. ಹಂಗ ಜೀವ ಬ್ರಹ್ಮರ ಭೇದ ಅದ. ಜೀವ ಬ್ರಹ್ಮರ ಭೇದ ಅದ. ಯಾವಾಗ? ಅಜ್ಞಾನ ದಶದಲ್ಲಿ ಜೀವ ಭಾವ ಇದ್ದ ಕಾಲದಲ್ಲಿ. ಜೀವ ಭಾವ ಹಿಡ್ಕೊಂಡು ನಾ ಬ್ರಹ್ಮ ಹಾಕಿರಂದ್ರೆ ಸಾಧ್ಯ ಇಲ್ಲ. ಜೀವ ಭಾವ ಹಿಡ್ಕೊಂಡು ನಾ ಬ್ರಹ್ಮ ಹಾಕಿನ ಅಂದ್ರೆ ಎಷ್ಟು ದಿನ ಅಹಂ ಬ್ರಹ್ಮಾಸ್ಮಿನ ಅಹಂ ಬ್ರಹ್ಮ ಜೀವ ಭಾವದೊಳಗಿದ್ದು ನಾವು ಅಹಂ ಬ್ರಹ್ಮ ಅಂದ್ರೆ ಆ ಶಬ್ದ ಕೆಲಸ ಕೊಡಂಗಿಲ್ಲ ಅಂತಾರ. ಜೀವ ಭಾವ ಹೋಗ್ಬೇಕು. ಜೀವ ಭಾವ ಹೋದಾಗನೇ ಆ ಚೇತನ ಬ್ರಹ್ಮ ಸ್ವರೂಪ ಆಗ್ತದ. ಅದಕ್ಕೆ ಅವ್ರ ಎಲ್ಲಿ ತನ ಜೀವ ಭಾವ ಇರ್ತದ, ಅಂದ್ರೆ ಎಲ್ಲಿ ತನ ಇರ್ತದ ಜೀವ ಭಾವ? ಅಂತಃಕರಣ ಎಲ್ಲಿ ತನ ಇರ್ತದ, ಅಂತಃಕರಣ ಎಲ್ಲಿ ತನ ಇರ್ತದ, ಅಲ್ಲಿ ತನ ಜೀವ ಭಾವ. ಅಂತಃಕರಣ ಅಲ್ಲ, ಜೀವ ಭಾವಕ್ಕೆ ಕಾರಣ ಯಾವುದು? ಅಂತಃಕರಣ ಉಪಾಧಿ ಬಂದದಲ್ಲ ಈ ಚೇತನಕ್ಕ.
ಅಂತಃಕರಣ ಉಪಾಧಿ ಬಂದಿರುವುದರಿಂದ ಎಲ್ಲಿ ತನ ಉಪಾಧಿ ರೂಪ ಅಂತಃಕರಣ ಇರುತ್ತದೆ, ಅಲ್ಲಿ ತನ ಜೀವ ಭಾವ ಇರುತ್ತದೆ. ಎಲ್ಲಿ ತನ ಜೀವ ಭಾವ ಇರುತ್ತದೆ ಅಲ್ಲಿ ಪರ್ಯಂತರವಾಗಿ ಜೀವ ಬ್ರಹ್ಮರ ಮಧ್ಯದಲ್ಲಿ ಭೇದ ತೋರುತ್ತದೆ. ಆದ್ರೆ ಆ ಭೇದ ಹೆಂಗದದು ಸುಳ್ಳು ತೋರುತ್ತದೆ. ಹಗ್ಗದಲ್ಲಿ ತೋರಿದ ಸರ್ಪದ ಹಂಗ ಅದೆಲ್ಲ ನಮ್ಗೆ ಅನುಭವ ಬರ್ತದೆ ನೋಡಿ. ಕನಸು ಸುಳ್ಳು ಅಂತ ಎಲ್ಲರಿಗೆ ಅನುಭವ ಬಂದಿದ್ದಿಲ್ಲ. ಹಂಗ ಕನಸು ಹೆಂಗ ಸುಳ್ಳು ಅಂತ ನಾವ್ ಹೆಂಗ ಅನುಭವ ಪಡ್ತೀವಲ್ಲ, ಹಂಗ ಜೀವ ಬ್ರಹ್ಮರ ಮಧ್ಯದ ಭೇದನು ಕೂಡ ಸುಳ್ಳೇ ಇರುತ್ತದೆ. ಇದು ಅನ್ವಯ ಉದಾಹರಣೆ ಹೇಳಿದ್ರು. ಘಟಾಕಾಶ ಮತ್ತು ಮಹಾಕಾಶ. ವ್ಯತಿರೇಕ ಉದಾಹರಣೆಯನ್ನು ಕೊಡ್ತಾರ ಅವರು. ವ್ಯತಿರೇಕವನ್ನು ಯಾವುದು ವ್ಯತಿರೇಕವನ್ನು? ಘಟಪಟದ ಭೇದದಂತೆ. ಘಟಪಟದ ಭೇದ, ಘಟಪಟದ ಮಧ್ಯದ ಪಟದ ಬಟ್ಟೆ, ಬಟ್ಟಿಗೂ ಮತ್ತು ಒಂದು ಗಡಿಗೆಗೂ ಮತ್ತು ಬಟ್ಟಿಗೂ ಏನದ ಅಂದ್ರ ಭೇದ ಇರುತ್ತದೆ. ಇದು ಭೇದ ಸುಳ್ಳಲ್ಲಿ ಸತ್ಯ ಇರುತ್ತದೆ. ಯಾಕೆ ಸತ್ಯ ಅಂತೀವ? ಎರಡರ ಮಧ್ಯದ ಭೇದ, ಘಟಪಟದ ಮಧ್ಯದಲ್ಲಿನ ಭೇದ ಸತ್ಯ ಅದ. ಯಾಕೆ ಸತ್ಯ ಅದ? ಸ್ವರೂಪದ ಭೇದ, ಉಪಾಧಿಕೃತ ಭೇದ ಅಲ್ಲ. ಉಪಾಧಿಕೃತ ಭೇದ ಇದು ಸುಳ್ಳಂದೇವೆ ನಾವು. ಉಪಾಧಿಕೃತ ಭೇದ ಇದ್ದುದು ಸುಳ್ಳಂದೇವಿ. ಈ ಘಟಪಟದ ಮಧ್ಯದೊಳಗಿರ್ತಕ್ಕಂಥ ಭೇದ ವ್ಯವಹಾರ ದಶದೊಳಗೆ ಹೇಳಕತ್ತಾರ. ಪಾರಮಾರ್ಥ ದಶಕ್ಕೆ ಹೋಗ್ಬೇಡ ನೀವು. ಅದಕ್ಕೆ ವ್ಯವಹಾರ ಶಬ್ದ ಪ್ರಯೋಗ ಮಾಡ್ಯಾರವ್ರು. ಪಾರಮಾರ್ಥಕ್ಕೆ ಹೋದ್ರೆ ಯಾವುದೂ ಇಲ್ಲ, ಭೇದನೇ ಇಲ್ಲ. ಅವ್ರಿಗೆ ಪಾರಮಾರ್ಥದಾಗ ಹೋದ್ರೆ ಭೇದನೇ ಇಲ್ಲ. ಭೇದವೆಂಬುದು ವಾದಿಸಲು ಕಾಣಿಸೋದು ಹೇಳ್ತಾರ. ಅದು ವಿಚಾರ ಮಾಡಿ ನೋಡ್ರಿ ಭೇದನೇ ಇಲ್ಲ. ಆದ್ರೆ ವ್ಯವಹಾರ ದಶದೊಳಗೆ ಹೇಳಕತ್ತಾರ. ವ್ಯವಹಾರ ಮಾಡ್ತೀವಲ್ಲ, ಈ ವ್ಯವಹಾರಿಕ ಸತ್ತಾದೊಳಗ, ವ್ಯವಹಾರ ದಶ ಅಂದ್ರೇನು? ವ್ಯವಹಾರಿಕ ಸತ್ತಾದೊಳಗ ಘಟಪಟದ ಮಧ್ಯದ ಭೇದ ಅದು ಉಪಾಧಿಕೃತ ಅಲ್ಲ, ಸ್ವರೂಪದ ಭೇದ ಇರುವುದರಿಂದ ಈ ಭೇದ ಸತ್ಯನೇ ಇರುತ್ತದೆ. ಆದ್ರ ಜೀವ ಬ್ರಹ್ಮರ ಭೇದ ಘಟಪಟದ ಭೇದದಂತೆ ಅಲ್ಲ. ಜೀವ ಬ್ರಹ್ಮರ ಭೇದ ಘಟಪಟದ ಭೇದದಂತೆ ಅಲ್ಲ. ಘಟಪಟದ ಭೇದ ಸತ್ಯ ಅದ, ಆದ್ರೆ ಜೀವ ಬ್ರಹ್ಮರ ಭೇದ ಅದು ಮಿಥ್ಯೆ ಇರುತ್ತದೆ. ಇದಕ್ಕೆ ವಿರುದ್ಧ ಅದ, ಸುಳ್ಳು ಇರುತ್ತದೆ. ಈ ರೀತಿಯಿಂದ ಅವರು ನಿನ್ನಿನ ದಿವಸ ಏನು ಮಾಡಿದ್ರು? ಅದಕ್ಕೆ ಭೇದವೇ ಪಕ್ಷ ಅಂತ ಹೇಳಿದ್ರು. ಯಾವ ಭೇದ ಪಕ್ಷ ಅದ? ಜೀವ ಬ್ರಹ್ಮರ ಭೇದವೇ ಪಕ್ಷ ಇರುತ್ತದೆ. ಯಾಕ ಪಕ್ಷ ಅಂತ ಅದಕ್ಕಂತ ನಾವು ಸಂದಿಗ್ಧೋ ಸಾಧ್ಯವಾನ್ ಪಕ್ಷ. ಹಂಗಂದ್ರ ಸಾಧ್ಯದ ಸಂಶಯದಿಂದ ಯಾವುದು ಕೂಡಿಕೊಂಡಿರುತ್ತದೆಯೋ ಅದಕ್ಕೆ ನಾವು ಪಕ್ಷ ಅಂತ ಕರೀತೀವಿ. ಸಾಧ್ಯದ ಸಂಶಯದಿಂದ ಕೂಡಿರಬೇಕು. ಸಾಧ್ಯದ ಸಂಶಯದಿಂದ ಯಾವುದು ಕೂಡಿರುತ್ತದೆಯೋ ಅದಕ್ಕೆ ನಾವು ಪಕ್ಷ ಅಂತೀವಿ. ಸಾಧ್ಯ ಅಂತ ಎದಕ್ಕಂತೀವಿ? ಸಾಧ್ಯ ಅಂತ ಎದಕ್ಕಂದ ಅಲ್ಲ, ಉದಾಹರಣೆ ಆಯ್ತಾರೆ. ಅವಕ್ಕೆಲ್ಲ ಲಕ್ಷಣಗಳದ. ಅನುಮಿತಿ ಜ್ಞಾನಕ್ಕೆ ಯಾವುದು ವಿಷಯವೋ ಅದು ಸಾಧ್ಯ ಅಂತ ಕರೀತೀವಿ. ಅನುಮಿತಿ ಜ್ಞಾನ. ಈ ಅನುಮಾನ ಪ್ರಮಾಣಕ್ಕೆ ಯಾವುದು ವಿಷಯ ಅದ? ಯಾವುದು ವಿಷಯ ಅದ? ಜೀವ ಬ್ರಹ್ಮರ ಭೇದ ಬಾಧಕನ ವಿಷಯ ಅದ. ಭೇದ ಇಲ್ಲ ಅಂತ ಹೇಳ್ಬೇಕಾಗ್ಯದ. ಅಲ್ಲಿ ಜೀವ ಬ್ರಹ್ಮರ ಭೇದ ಇಲ್ಲ ಅಂತ ನಿಶ್ಚಯ ಮಾಡಕ್ಕೆ ಭೇದ ಬಾಧಕ ಯುಕ್ತಿ, ಭೇದವನ್ನು ನಿಷೇಧ ಮಾಡತಕ್ಕಂಥ ಯುಕ್ತಿ ಅದ. ಅದಕ್ಕೆ ಇಲ್ಲಿ ಏನದ? ಇಲ್ಲಿ ಸಾಧ್ಯ ಅಂದ್ರೆ ಏನು? ಈ ಅನುಮಿತಿ ಜ್ಞಾನಕ್ಕೆ ಯಾವುದು ವಿಷಯ ಅದ? ಭೇದಕ ನಿಷೇಧವೇ ಇಲ್ಲಿ ವಿಷಯದ. ಅದಕ್ಕೆ ನಮಗ ಭೇದದ ನಿಷೇಧದಲ್ಲಿ ಸಂಶಯ ಬಂದ. ಏನಂತ ಸಂಶಯ ಬಂದದ? ಈ ಜೀವ ಬ್ರಹ್ಮರ ಭೇದವು ಸತ್ಯ ಇರುತ್ತದೆಯೋ ಮಿಥ್ಯೆ ಇರುತ್ತದೆಯೋ? ಸತ್ಯ ಜೀವ ಬ್ರಹ್ಮರ ಭೇದ ಇದು ಸತ್ಯ ಅದನ್ನು ಏನೋ ಮಿಥ್ಯೆ ಅದವೋ? ಸಂಶಯ. ಇಲ್ಲಿ ಪಕ್ಷದ ಸಂಶಯ ಅದ. ಮುಂದೆ ನಿಶ್ಚಯ ಆಗ್ತದೆ. ಮುಂದೆ ಹೋದ ನಿಶ್ಚಯ. ಮೊದಲು ಪಕ್ಷದೊಳಗೆ ಏನದ ಅಂದ್ರೆ ಈ ಜೀವ ಬ್ರಹ್ಮರ ಭೇದ ಇದು ಸತ್ಯ ಅದನೋ ಮಿಥ್ಯೆ ಅದವೋ? ಅದಕ್ಕೆ ಭೇದ ಇಲ್ಲಿ ಪಕ್ಷ ಇರುತ್ತದೆ. ಮತ್ತೆ ಮಿಥ್ಯತ್ವ ಸಾಧ್ಯ ಹೇ, ಆ ಜೀವ ಬ್ರಹ್ಮರ ಭೇದ ಸುಳ್ಳು ಇರುತ್ತದೆ. ಜೀವ ಬ್ರಹ್ಮರ ಭೇದ ಇದು ಸುಳ್ಳು ಇರುತ್ತದೆ. ಇದು ಏನಲ್ಲ ಸಾಧ್ಯ ಇರುತ್ತದೆ. ಜೀವ ಬ್ರಹ್ಮರ ಭೇದ ಸುಳ್ಳು ಅಂತ ಹೆಂಗಂತೀರಿ ಅಂದ್ರೆ ಔಪಾಧಿಕೃತ ಹೇತು, ಉಪಾಧಿಕೃತ ಭೇದ ಅದ, ಅದಕ್ಕೆ ಸುಳ್ಳು ಅನ್ನಕತ್ತೀವಿ ನಾವು. ಅದೇ ಸ್ವರೂಪದ ಭೇದ ಇದ್ರೆ ಸುಳ್ಳು ಅಂತಿದ್ದಿಲ್ಲ ನಾವು. ಉಪಾಧಿಕೃತ ಭೇದ ಅದ. ಅಂತಃಕರಣ ಉಪಾಧಿ ಬಂದದಂತ ತಿಳ್ಕೊಂಡು ಬ್ರಹ್ಮನ್ ಬಿಟ್ಟು ಜೀವ ಬೇರೆ ಪ್ರತೀತಿ ಆಗತ್ತದ, ತೋರಕತ್ತದ. ಇಲ್ಲ, ಖರೆ ವಾಸ್ತವಿಕವಾಗಿ ಉಪಾಧಿ ಬಂದಿರುವುದರಿಂದ ಬ್ರಹ್ಮನ ಬಿಟ್ಟು ಜೀವ ಭಿನ್ನ ಪ್ರತೀತಿ ಆಗತ್ತೇನೆ. ಆದ್ದರಿಂದ ಈ ಜೀವ ಬ್ರಹ್ಮರ ಭೇದ ಔಪಾಧಿಕೃತ ಇರುವುದರಿಂದ, ಒಂದು ಉಪಾಧಿಯಿಂದ ಬಂದಿರುವುದರಿಂದ ಇದು ವಾಸ್ತವಿಕ ಭೇದ ಇಲ್ಲವೇ ಇಲ್ಲ. ಈ ಭೇದ ಸುಳ್ಳು ಇರುತ್ತದೆ ಅಂತ ಹೇಳಿದ್ರು. ಹೆಂಗದು ಆಕಾಶಕ ಭೇದ? ಉದಾಹರಣೆ
ದೋ ಆಕಾಶ ಅವು ಘಟ ಆಕಾಶ ಮಹಾಕಾಶ ಶಬ್ದ ಪ್ರಯೋಗ ಮಾಡಿಲ್ಲ ಅವರು. ಯಾಕೆ ಮಾಡಿಲ್ಲ? ಅಲ್ಲಿ ಮ್ಯಾಗ ಹೇಳ್ಕೊಂಬಂದನು. ಉದಾಹರಣೆ ವಾಕ್ಯದ ಘಟಾಕಾಶ ಘಟಾಕಾಶ ಮಹಾಕಾಶ ವೇದಿಕೆ ನ್ಯಾಯ ಅಲ್ಲಿ ಉದಾಹರಣೆ ವಾಕ್ಯ ಮ್ಯಾಗ ಉದಾಹರಣೆ ಪ್ರತಿಜ್ಞಾ ವಾಕ್ಯ ಹೇತು ವಾಕ್ಯ ಉದಾಹರಣೆ ವಾಕ್ಯದೊಳಗೆ ಅವೆರಡು ಶಬ್ದ ಪ್ರಯೋಗ ಮಾಡ್ಯ ನಾವು. ಘಟಾಕಾಶ ಮಹಾಕಾಶ. ಇಲ್ಲಿ ದೋ ಆಕಾಶ ಭೇದ ಅದನ್ನ ತಿಳ್ಕೊಬೇಕು ನಾವು. ದೋ ಆಕಾಶ ಘಟ ಆಕಾಶ ಮತ್ತು ಮಹಾಕಾಶ ತಿಳ್ಕೊಬೇಕೇನ ನಾವು. ಜಲ ಆಕಾಶ ಮೇಘ ಆಕಾಶ ಅಂತ ತಿಳ್ಕೊಂಡ್ರಿ ಮತ್ತೆ ಅವನು ತಿಳ್ಕೊಳ್ಳೋದಿಲ್ಲ. ಅಲ್ಲಿ ಯಾವಾಗ ಬರ್ತದೆ ಅದೇ ಅನ್ವಯ ಮಾಡ್ಕೋಬೇಕಾಗ್ತದೆ. ಘಟಾಕಾಶ ಮಹಾಕಾಶದಂತೆ ಇದು ಅನ್ವಯ ಉದಾಹರಣೆ. ಇನ್ನೊಂದು ವ್ಯತಿರೇಕ ಉದಾಹರಣೆ ಘಟಪಟದ ಭೇದದಂತೆ. ಯಾವುದು ಅವು ಸ್ವರೂಪದ ಘಟಪಟದ ಮಧ್ಯದಲ್ಲಿ ಸ್ವರೂಪದ ಭೇದ ಇರುತ್ತದೆ, ಆದ್ದರಿಂದ ಈ ಭೇದ ಸತ್ಯ ಇರುತ್ತದೆ. ಆದ್ರೆ ನಮ್ಮ ಜೀವ ಬ್ರಹ್ಮರ ಭೇದ ಈ ಘಟಪಟದ ಭೇದದಂತೆ ಅಲ್ಲ. ಘಟಪಟದ ಭೇದದಂತೆ ಅಲ್ಲ. ಏನದ ಅದು ಘಟಪಟದ ಭೇದ ಸತ್ಯ ಅದ. ನಮ್ಮ ಜೀವ ಬ್ರಹ್ಮರ ಭೇದ ಮಿಥ್ಯೆ ಇರುತ್ತದೆ. ಅದಕ್ಕೆ ಅವ್ರಂತಾರ ಮಿಥ್ಯಾ ನೈ ಐಸಾ ನೈ ಕಿಂತು ಮಿಥ್ಯ ಹಿ ಹೈ ಒತ್ತಿ ಹೇಳಿದ್ರು. ನಮ್ಮ ಜೀವ ಬ್ರಹ್ಮರ ಭೇದ ಘಟಪಟದ ಭೇದದಂತೆ ಸತ್ಯ ಅಲ್ಲ. ನಮ್ಮ ಭೇದ ಮಿಥ್ಯನೇ ಅದ. ಮಿಥ್ಯ ಅಂತಲ್ಲ, ಅದು ಮಿಥ್ಯನೇ ಅದ. ಸ್ವಲ್ಪ ಒತ್ತಿ ಹೇಳಿದ್ರು. ಅಷ್ಟೇ, ಮತ್ತೆ ಅದಕ್ಕೆ ಬೇರೆ ಅರ್ಥ ಇಲ್ಲ. ಬರೀ ಒಂದು ಭೇದ ಅದಲ್ಲ, ಟೋಟಲಿ ಭೇದದಾಗ 5 ಪ್ರಕಾರ ಹೇಳಿದ್ರು ಅವರು. ಜೀವ ಈಶ್ವರ ಈಗ ಹೇಳಿದ್ದು ಜೀವ ಈಶ್ವರ ಭೇದದಲ್ಲಿ ಹೇಳ್ಕೊಂಬಂದ್ರು. ಆ ನಂತರ ಇನ್ನೂ 4 ಭೇದಗಳದಾವ. ಅವನ ಮುಂದಾಗಿರುವಂಥ ಇದೇ ತರ ಇದೇ ವಿಚಾರ ಸಾಗರದಲ್ಲಿ 3ನೇ ತರಂಗದೊಳಗೆ ಹೇಳ್ತಾರ ಅಂತ ಹೇಳಿದ್ರೆ ಅವನು ಇದೇ ತರ ಏನು ಬೇರೆ ಇಲ್ಲ. ಈಗ ಹೆಂಗ ಬಿಡಿಸಿವಲ್ಲ ಎಲ್ಲ ಉಪಾಧಿಕೃತಾನೆ ಅದು. ವಿಚಾರ ಮಾಡಿ ನೋಡಿದ್ರ ಭೇದನಿಲ್ಲ. ನಾಮರೂಪ ಉಪಾದಿಂದ ಎಲ್ಲ ಭೇದ ತೋರಕೈತೆ. ನಾಮರೂಪ ಒಂದು ಬಿಟ್ಟು ಬಿಡ್ರಿ ನೀವು. ಒಂದೇ ಮಾತಿನಾಗ ತೆಗೆದ ಉಳಿದು 4 ಭೇದ. ಉಳಿದು 4 ಭೇದ ಅದಾವ. ಇನ್ನೂ 4 ಭೇದ. ಯಾವ್ಯಾವ ಭೇದ ಅದಾವ? ಇದು 4 ಜೀವರ ಭೇದ, ಜಡಗಳ ಭೇದ, ಜಡ ಈಶ್ವರ ಭೇದ, ಜಡ ಜೀವರ ಭೇದ. ಇವು 4 ಅದಾವಲ್ಲ. ಇವು 4 ಭೇದವನ್ನು ಒಂದೇ ಮಾತಿನೊಳಗೆ ತೆಗಿತಾವ. ಏನಪ್ಪ 4 ಭೇದಗಳು? ಔಪಾಧಿಕ ಏನೈತಿ? ಉಪಾಧಿ ಯಾವ್ದದ? ಇಲ್ಲಿ ಯಾವ ಉಪಾಧಿ ಅದಾವು ಅಂದ್ರೆ ನಾಮರೂಪ. ಅದೇನೋ ಮುಂದೆ ಹೇಳ್ಕೊಂಬಂದ್ರ ಅವರು. ಮತ್ತೆ ನೀವು ಹೇಳಿರಲ್ಲ ಅವು ಮತ್ತೆ ಘಟಪಟದ ಸ್ವರೂಪದ ಭೇದ. ಘಟನೂ ಜಡ ಅದ, ಪಟನೂ ಜಡ ಅದ. ಮತ್ತೆ ಇವು ಭೇದ ಇದು ಸತ್ಯ ಅದಂತ ಹೇಳಿದ್ರಲ್ಲ ನೀವು ಅಂತ ಹೇಳಿದ್ರು. ಸತ್ಯ ಅಂತ ಹೇಳಿದ್ರಲ್ಲ. ಈ ಮುಂದೆ ಅಲ್ಲಿ ಜಡಗಳ ಭೇದ ಮಿಥ್ಯ ಇದೇ ಮಾತಿನ ಸಿದ್ಧ ಮಾಡ್ಯಾರ ಅವರು. ಜಡಗಳ ಭೇದ ಸುಳ್ಳು ಇರುತ್ತದೆ. ಯಾಕೆ ಔಪಾಧಿಕ ಮತ್ತೆ ಸ್ವರೂಪದ ಭೇದ ಅಂತ ಹೇಳಿರಲ್ಲ. ಹೆಂಗ್ ಹೇಳ್ತಾ ಗೊತ್ತಿಲ್ಲ. ಪಾರಮಾರ್ಥಿಕ ಸತ್ಯದ ಸುಳ್ಳು ಮಾಡ್ತಾರೆ. ಆ ಭೇದವನ್ನ ಘಟಪಟದ ಭೇದ ವ್ಯವಹಾರ ಅದಕ್ಕೆ ಶಬ್ದ ಪ್ರಯೋಗ ಮಾಡಿದ್ರು. ವ್ಯವಹಾರ ದಶದೊಳಗೆ ವ್ಯವಹಾರಿಕ ಸತ್ಯದಿಂದ ಅದು ಸ್ವರೂಪದ ಭೇದ ಇರೋದ್ರಿಂದ ಭೇದ ಸತ್ಯ ಅದ. ಅದೇ ಪಾರಮಾರ್ಥ ಸತ್ಯಕ್ಕೆ ಓದಿವಿ ನಾವು. ಅಂದ್ರೆ ಪಾರಮಾರ್ಥಕ ಸತ್ಯಕ್ಕೆ ಓದಿವಿ ಅಂದ್ರೆ ಯಾವುದ್ರಲ್ಲಿ ಭೇದ ಇಲ್ಲವೇ ಇಲ್ಲ. ನಾಮ ಅದಕ್ಕೆ ಇವು ಎಲ್ಲವುಗಳಲ್ಲಿ ಭೇದ ಏನು ತೋರಕತ್ತದಲ್ಲ. ಜೀವಿಗಳಲ್ಲಿ ಮಧ್ಯದಾಗ ಭೇದ ತೋರೋಲ್ಲಕ್ಕ. ಘಟಪಟ ಮಧ್ಯದೊಳಗ ಜಡ ಅಂದ್ರೆ ಜಡಗಳ ಭೇದ ತೋರೋಲ್ಲಕ್ಕ. ಜಡ ಈಶ್ವರ ಭೇದ ತೋರೋಲ್ಲಕ್ಕ. ಜಡಜೀವರ ಭೇದ ತೋರೋಲ್ಲಕ್ಕ. ಎಲ್ಲಾ ಭೇದಗಳು ಏನದ ಬರ್ತದೆ ಭಿನ್ನ ಭಿನ್ನ ನಾಮ ರೂಪಗಳಿಂದ ಭೇದ ತೋರಕತ್ತದ. ಆ ನಾಮರೂಪಗಳನ್ನು ಬಿಟ್ಟು ಬಿಡ್ರಿ ನೀವು. ನಾಮರೂಪಗಳನ್ನು ಬಿಟ್ಟಿದ್ರಾಗ ಅಸ್ಥಿಭಾತಿ ಪ್ರಿಯ ರೂಪದಿಂದ ಎಲ್ಲವೂ ಒಂದೇ ಇರುತ್ತದೆ ಅಂತ. ಅದಕ್ಕೆ ಭೇದವೆಂಬುದು ವಾದಿಸಲು ಕಾಣಿಸಲು. ಯಾವಾಗ ಪಾರಮಾರ್ಥದಾಗ ಹೋಗಿ ನಾವು ವಿಚಾರ ಮಾಡಿದ್ವಿ ಅಂದ್ರ ಈ ಭೇದ ಅನ್ನೋದು ಸಿಗುವುದೇ ಇಲ್ಲ. ಅದಕ್ಕೆ ಭೇದಕ್ಕೆ ನಾವೇನಂದೀವಿ? ಸುಳ್ಳು. ಮತ್ತೆ ಯಾವುದು ಸತ್ಯ? ಅಭೇದವೇ ಸತ್ಯ. ಯಾವುದು? ಜೀವ ಬ್ರಹ್ಮರ ಅಭೇದವೇ ಸತ್ಯ ಅಂತ ಹೇಳಿದ್ವಿ. ಅದೇ ಮಾತನ್ನು ಉಪಮಾನ ಪ್ರಮಾಣಗಳು ಕೂಡ ಅವನೇ ಹೇಳ್ಕೊಂಬಂದ್ರು. ಈ 2ನೇದ ಉಪಮಾನ ಪ್ರಮಾಣ ಹೇಳಿದ್ರು. ಬಿಂಬ ಪ್ರತಿ ಅದಕ್ಕೆ ಹೇಳಲ್ಲ. ವೇದ ಭ್ರಾಂತಿ, ಕರ್ತೃತ್ವ ಭೂತ ಭೋಕ್ತೃತ್ವ ಭ್ರಾಂತಿ, ಸಂಘ ಭ್ರಾಂತಿ, ವಿಕಾರ ಭ್ರಾಂತಿ, ಬ್ರಹ್ಮಕ್ಕಿಂತ ಭಿನ್ನ ಜಗತ್ ಸತ್ಯತ್ವದ ಭ್ರಾಂತಿ, ವಿಚಾರ ಚಂದ್ರದ 6ನೇ ಕಲದಾಗ ಹೇಳ್ಯಾರ. ಅವುಗಳ ಭೇದದ ನಿವೃತ್ತಿಗೆ ಭೇದ ಭ್ರಾಂತಿ. ಭೇದ ಭ್ರಾಂತಿ ಅಂದ್ರೆ ಇವು 5 ಪ್ರಕಾರ ಭೇದಕ್ಕೆ ಭೇದ ಭ್ರಾಂತಿ ಅಂತ ಕರೆದರು. ಆ ಭೇದ ಭ್ರಾಂತಿ ಕಿಸ್ ದೃಷ್ಟಾಂತಸೇ ನಿವೃತ್ತಿ ಹೋವೆ ಅಂತ ಪ್ರಶ್ನೆ ಮಾಡಿದ್ರು ಅವರು. ಅದಕ್ಕೆ ಅವ್ರು ಉತ್ತರ ಹೇಳಿದ್ರು. ಬಿಂಬ ಪ್ರತಿಬಿಂಬ ದೃಷ್ಟಾಂತಸೇ ಭೇದ ಭ್ರಾಂತಿಗೆ ನಿವೃತ್ತಿ ಹೋವೆ ವಿಚಾರ ಚಂದ್ರದ 6ನೇ ಕಲದಾಗ ಅದನ್ನೇ ಹೇಳಿದ್ರು ಅವರು. ಉಪಮಾನ ಪ್ರಮಾಣದಾಗ ಮೊದಲನೇದು ಏನ್ ಹೇಳಿದ್ರು? ಬಿಂಬ ಪ್ರತಿಬಿಂಬದ ದೃಷ್ಟಾಂತದಿಂದ ಜೀವ ಬ್ರಹ್ಮರ ಭೇದ ಸುಳ್ಳು ಇರುತ್ತದೆ. ಹೆಂಗ ಬಿಂಬ ಪ್ರತಿಬಿಂಬ ಭೇದ ತೋರಿದ್ರು ಕೂಡ ಭೇದ ಹೆಂಗ ಸುಳ್ಳು? ಯಾಕ ಪ್ರತಿಬಿಂಬ ಬಿಂಬ ಬಿಟ್ಟು ಬೇರೆ ಭಿನ್ನ ಅಸ್ತಿತ್ವ ಇಲ್ಲವೇ ಇಲ್ಲ. ಹಂಗ ಜೀವ ಬ್ರಹ್ಮ ಉಪಾದಿಂದ ಬೇರೆ ತೋರಿದ್ರು ಕೂಡ ವಾಸ್ತವಿಕ ವಿಚಾರ ಮಾಡಿದ್ರಂದ್ರ ಅದು ಬ್ರಹ್ಮ ಸ್ವರೂಪನೇ ಇರುತ್ತದೆ. ಅದಕ್ಕೆ ಜೀವ ಬ್ರಹ್ಮರ ಭೇದ ಸುಳ್ಳು ಇರುತ್ತದೆ. ಅನೇಕ ಘಟಾಕಾಶಕ ಪರಸ್ಪರ ಭೇದ ಮಿಥ್ಯ ಹೈ, ತಶ ಜೀವನ ಕ ಪರಸ್ಪರ ಭೇದ ಮಿಥ್ಯ ಹೇಳಿದ್ರು.
ಹೆಂಗ ಅನೇಕ 100 ಘಟಗಳದಾವ. ಆಕಾಶ ಎಷ್ಟು ಅದು 100 ಮತ್ತೆ 100 ಅದಾವ. ಆಕಾಶ ಒಂದೇ ಅದ. ಘಟ ಉಪಾದಿಯಿಂದ ತೋರಿದ್ರು ಅಷ್ಟೇ. ಅದಕ್ಕೆ ಹೆಂಗ ಅನೇಕ ಘಟಾಕಾಶದ ಮಧ್ಯದಲ್ಲಿರ್ತಕ್ಕಂಥ ಭೇದ ವಿಚಾರ ಮಾಡಿದ್ರೆ ಹೆಂಗ ಸುಳ್ಳಾಗುತ್ತದೆಯೋ ಹಂಗ ಜೀವಿಗಳ ಮಧ್ಯದೊಳಗ ಭೇದದಲ್ಲ. ಎಲ್ಲ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳು ಏನದಲ್ಲ ಇವು ಉಪಾದಿಯಿಂದ ಭಿನ್ನ ಭಿನ್ನ ಅಂತಃಕರಣ. ಉಪಾಧಿ ಅನ್ನೋದು ಭಿನ್ನ. ಆಕಾಶದ ಉಪಾಧಿ 100 ಆಕಾಶ ಆಗ್ಬೇಕಾದ್ರೆ ಘಟ ಉಪಾಧಿ ಅದು. ಹಂಗೆ ಇಲ್ಲಿ ಇಷ್ಟು ಜೀವಿಗಳು ಆಗ್ಬೇಕಾಗಿತ್ತು ಅಂದ್ರೆ ಭಿನ್ನ ಭಿನ್ನ ಅಂತಃಕರಣ ಉಪಾಧಿ ನಾನಾ ರೂಪದಾಗ ಜೀವಿಗಳು ಪ್ರತೀತಿ ಆದ್ರೂ ಕೂಡ ಅಂತಃಕರಣ ಉಪಾಧಿಯನ್ನು ಬಿಟ್ಟಾಗ ಆ ಭೇದ ಇಲ್ಲವೇ ಇಲ್ಲ, ಭೇದನೇ ಇಲ್ಲ. ದೇಹಸೆ ಮತ್ತೆ ಹೇಳಿದ್ರು ಸ್ವಪ್ನಕ್ಕೆ ಜೀವನಕ ಸ್ವಪ್ನಕ್ಕೆ ಘಟಾಧಿಕ ಭೇದ ಮಿಥ್ಯ ಹೇ ಅಂದ್ರೆ ಜೀವ ಜಡಕ ಭೇದ ಮಿಥ್ಯ. ಕನಸಿನ ಉದಾಹರಣೆ ಹೇಳಿದ್ರು. ಕನಸಿನೊಳಗ ಕನಸು ಬೀಳ್ತದ. ಕನಸಿನಾಗೆಲ್ಲ ನಾನಾ ಪದಾರ್ಥಗಳು ತೋರ್ತಾವ. ಎಲ್ಲ ಎಲ್ಲಿ ತೋರಕತ್ತೇವು? ನಿನ್ನಲ್ಲಿ. ಸ್ವಪ್ನದಲ್ಲೆಲ್ಲ ನಿನ್ನಲ್ಲಿನೇ ತೋರಕತ್ತೇವು. ನಿನ್ನಲ್ಲಿ ಇಲ್ಲದ ಪದಾರ್ಥಗಳು ತೋರೋದಕ್ಕೆ ಸ್ವಪ್ನ ಅಂತ ಕರೆದು ನಿದ್ರಾ ದೋಷದಿಂದ ನಿನ್ನಲ್ಲಿ ಇಲ್ಲದ ಪದಾರ್ಥಗಳು ತೋರ್ತವಂತ ತಿಳ್ಕೊಂಡೇ ನಾವು ಕನಸಲ್ಲಿ ಆ ಕನಸಿನ ಪದಾರ್ಥಗಳಿಗೂ ಮತ್ತು ನಿನಗೂ ಭೇದ ಇಲ್ಲವೇ ಇಲ್ಲ. ನೋಡವನು ನೀನೇ, ಆದವನು ನೀನೇ. ಎಲ್ಲ ಪದಾರ್ಥ ಆದವನು ನೀನೇ, ಅವೆಲ್ಲವಕ್ಕೂ ಬೆಳಗವನು ಕೂಡ ನೀನೇ ಇದ್ದಿದೆ. ಆದ್ದರಿಂದ ಇಲ್ಲಿ ಜೀವ ಜಡಗಳ ಭೇದನು ಮಿಥ್ಯ ಇರುತ್ತದೆ ಅಂತ ಹೇಳಿದ್ರು. ಆ ನಂತರ 4ನೇದು ಜೀವ ಈಶ್ವರ ಭೇದ. ಜೀವ ಈಶ್ವರ ಭೇದನು ಕೂಡ ಏನಂತದ ಸುಳ್ಳು ಇರುತ್ತದೆ. ಹೆಂಗಂದ್ರೆ ರಜ್ಜು ಸರ್ಪದ ದೃಷ್ಟಾಂತವನ್ನು ಹೇಳಿದ್ರು. ಹಗ್ಗದಲ್ಲಿ ತೋರಿದಂತ ಸರ್ಪ ಹೆಂಗದ ಅದು ಹೆಂಗ ಸುಳ್ಳು ಇರುತ್ತದೆಯೋ ಹಂಗ ಇನ್ನೊಂದು ಉದಾಹರಣೆ ಕೊಟ್ಟರು. ಸಾಕ್ಷಿ ಚೇತನಕ ಮತ್ತು ಸ್ವಪ್ನ ಪ್ರಪಂಚಕ ಭೇದ ಮಿಥ್ಯ. ಸಾಕ್ಷಿಯಲ್ಲಿ ತೋರಿದಂತ ಸ್ವಪ್ನದಂತೆ ಹೆಂಗ ಅಲ್ಲಿರ್ತಕ್ಕಂಥ ಸಾಕ್ಷಿ ಚೇತನದಲ್ಲಿ ತೋರ್ತಕ್ಕಂಥ ಪದಾರ್ಥಗಳಿಗೆ ಹೆಂಗ ಭೇದ. ಅಲ್ಲಿ ನೋಡ್ರಿ, ಸಾಕ್ಷಿಯಲ್ಲಿ ತೋರ್ತಕ್ಕಂಥ ಸ್ವಪ್ನದೊಳಗ ಒಂದು ಏಕ ಜೀವ ಮುಖ್ಯ ಇದ್ರೂ ಕೂಡ ನೀವು ಜಾತ್ರೆ ಕನಸು ಬಿದ್ದದ ಅಲ್ಲಿ ಎಷ್ಟು ಜೀವಿಗಳು ಕಾಣುತ್ತೆ? ಅನೇಕ ಜೀವಿಗಳು ಕಾಣುತ್ತೆ. ತೇರು ಅಳಿತಾರ ಲಕ್ಷಾಗಟ್ಟ ಜನ. ಎಷ್ಟು ಮಂದಿ ಅದರ? ನೀನೊಬ್ಬವನೇ ಇದ್ದೀರಿ. ಆದ್ರೂ ಕೂಡ ಅನೇಕ ರೂಪವಾಗಿತ್ತು, ಅನೇಕ ರೂಪ ಇತ್ತು. ಹಂಗ ಈಶ್ವರ ಜಗತ್ಕರ್ತ ಈಶ್ವರ ಒಬ್ಬನೇ ಇದ್ದಾನೆ. ಆ ಒಬ್ಬನೇ ಈಶ್ವರ ಏನಾದ ಇಷ್ಟು ಜೀವಿಗಳು ಪದಾರ್ಥ ಹೊರಕೈತೆ ನೋಡಿ ಅವರಿಕ ಪ್ರಪಂಚದ. ಅದಕ್ಕೆ ಅವರಂತ ಈಶ್ವರ ಮತ್ತು ಜೀವಿಗಳ, ಈಶ್ವರ ಮತ್ತು ಜೀವನ ಮಧ್ಯದ ಭೇದಕ್ಕೆ ಉದಾಹರಣೆ ಕೊಟ್ಟರು. ಕನಸಿನ ಉದಾಹರಣೆ. ಕನಸಿನಲ್ಲಿ ಮುಖ್ಯ ಜೀವ ಒಬ್ಬನೇ ಇದ್ರು ಕೂಡ ಅಂತ ಜೀವಾಭಾಸಗಳು ಅಂತ ಜೀವಾಭಾಸ ಕನಸಿನೊಳಗ ಜೀವ ಒಬ್ಬನೇ ಇದ್ರ ಮುಖ್ಯ ಜೀವ ಕನಸಿನೊಳಗ ಯಾರು? ತೈಜಸ ಜೀವ. ತೈಜಸ ಜೀವ ಕನಸಿನೊಳಗ ಒಬ್ಬನೇ ಇದ್ರು ಕೂಡ ತೇರು ಹೇಳ್ತಕ್ಕಂಥ ಲಕ್ಷಾಗಟ್ಟ ಜೀವಿಗಳು ಕಾಣಕತ್ತೇವಲ್ಲ ಅವೇನು? ಇದರ ಆಭಾಸ. ಇದರ ಮುಖ್ಯ ಜೀವನ ಆಭಾಸಗಳಿವು. ಹಂಗ ಇಲ್ಲಿ ಮುಖ್ಯ ಈಶ್ವರ, ಜಗತ್ ಸೃಷ್ಟಿಕರ್ತನಾದಂತ ಒಬ್ಬ ಈಶ್ವರ ಇದ್ದ. ಇವೆಲ್ಲ ಜೀವಿಗಳು ಕಾಣಕತ್ತೇವಲ್ಲ ಭಿನ್ನ ಭಿನ್ನ, ಇವೆಲ್ಲ ಈ ಚೇತನದ ಆಭಾಸಗಳು. ಅದಕ್ಕೆ ಅಂಶಿ ಭಾವ ಅಂತ ಕರಿತಾರೆ. ಅವ ಅಂಶಿ, ನಾವೆಲ್ಲ ಜೀವಿಗಳೇನಾದ್ರ ಅಂಶ ಅಂತ ಕರಿತೇವೆ. ಆದ್ದರಿಂದ ನಮ್ಮಿಬ್ಬರ ಮಧ್ಯದಲ್ಲಿ ಅಂದ್ರೆ ಈಶ್ವರ ಮತ್ತು ಜೀವಿಗಳ ಜೀವಿಗಳ ಮಧ್ಯದಲ್ಲಿ ಭೇದ ಅದು ಸುಳ್ಳು ಇರುತ್ತದೆ ಅಂತ ಹೇಳಿದ್ರು. ಇಲ್ಲಿ ತನ ಹೇಳಿದ್ರು. ಈಗ 5ನೇ ನಂಬರ್ ಜಡಗಳದ್ದು ಹೇಳ್ತಾರೆ. 5 ಟಿಪ್ಪಣಿ ಒಳಗ ಉಪಮಾನ ಪ್ರಮಾಣದ ಯುಕ್ತಿಯಲ್ಲಿ ಕೊನೆಗೆ ಒಂದು 5ನೇ ನಂಬರ್ ಅದು ಜಡಗಳ ಭೇದ ಬಗ್ಗೆ ರಜೆ. ರಜ್ಜು ವಿಷಯ ಕಲ್ಪಿತ ಸರ್ಪ ದಂಡಾಧಿಕಂಕ किंवा अथवा स्वप्न पदार्थांक परस्पर भेद मिथ्या है तैसे जड़ पदार्थक परस्पर भेद मिथ्या है. ಎಷ್ಟು ಚಂದ. ಹಗ್ಗದಲ್ಲಿ ರಜ್ಜು ವಿಷಯ ಕಲ್ಪಿತ ಸರ್ಪ ದಂಡಾಧಿಕಂಕ ಒಂದು ಹಗ್ಗ, ನಸುಗತ್ತಲಲ್ಲಿ ಒಂದು ಹಗ್ಗ ಬಿದ್ದ. ಹಗ್ಗದಲ್ಲಿ ಹಾವು ಕಾಣ್ತದೇನು? ನಸುಗತ್ತಲಲ್ಲಿ ಹಗ್ಗ ನೋಡಿರಿ, ಹಾವು ಕಾಣ್ತದೆ ಇಲ್ಲೋ? ಹಾವು ಕಾಣ್ತದೆ. ಹಾವು ಅಷ್ಟೇ ಕಾಣ್ತದೇನು? ಯಾಕ? ಹಾವುನು ಕಾಣ್ತದ, ದಂಡನು ಕಾಣ್ತದ, ಉಮಾಲನು ಕಾಣ್ತದ, ಮೂರೇಕ ಕಾಣ್ತದ, ಜಲಧಾರ ಕಾಣ್ತದ. 5 ತೋರ್ತಾವ ಅದ್ರೊಳಗ. 5 ತೋರ್ತಾವ. 5 ಒಬ್ರಿಗೆ ತೋರ್ತಾವೇನ? 5 ಒಬ್ರಿಗೆ ತೋರಂಗಿಲ್ಲ. 5 ಒಬ್ರಿಗೆ ತೋರ ಅಲ್ಲ. ಒಂದು ಹಗ್ಗ ಅದಿಷ್ಟ ಒಂದೇ ಅದ, ಅದೇ ನಸುಗತ್ತಲೆ ಅದ. 5 ಯಾಕೆ ತೋರುದು? 5 ಮಂದಿಗೆ 5 ತರ ಯಾಕೆ ಕಾಣು? ಅವರವರ ಸಂಸ್ಕಾರದ ವಶದಿಂದ. ಯಾರಿಗೆ ಭಯ ದೋಷ ಅದ, ಯಾರಿಗೆ ಭಯ ದೋಷ ಅದ ಅವ್ರಿಗೇನು ಕಾಣ್ತದ? ಅದು ಹಾವಾಯಿ ಕಾಣ್ತದ. ಅದು ಹೂಮಾಲ ಕಾಣಂಗಿಲ್ಲ, ಹೂಮಾಲ ಕಾಣಲ್ಲ. ಅವರವರ ಸಂಸ್ಕಾರದ ವಶದಿಂದ
ಯಾರಿಗೆ ಯಾವ ಸಂಸ್ಕಾರದ ಆ ಸಂಸ್ಕಾರ ಉದ್ಭೂತ ಆಗ್ತದಲ್ಲಿ, ಆ ಸಂಸ್ಕಾರ ಉದ್ಭೂತ ಆದಾಗ ಆ ಸಂಸ್ಕಾರಕ್ಕನುಸಾರವಾಗಿ ಮುಂದೆ ಆ ಹಗ್ಗದೊಳಗೆ ಆಯಾ ರೀತಿ ಭಿನ್ನ ಭಿನ್ನ ರೀತಿಯಿಂದ ಪ್ರತೀತಿ ಆಗ್ತದೆ. ನಿಮಗೆ ಹೇಳ್ತೀನಿ, ಅಧಿಷ್ಠಾನ ಒಂದೇ ರಜ್ಜುವಾದ, ಅದ್ರೊಳಗೆ 5 ತೋರ್ತಾವಲ್ಲ. ನಾನು ಕೇಳ್ತೀನಿ, ಸರ್ಪ ಅಂದ್ರೆ ದಂಡ ಏನು? ದಂಡದ ಕಟ್ಟಿಗೆ. ಸರ್ಪ ಅಂದ್ರೆ ದಂಡ ಏನು? ಮುದುಕು ಓದಿದ್ದು ಅಂತ ತಿಳ್ಕೊ, ಅವನಿಗೆ ಕಟ್ಟಿಗೆನೇ ಕಾಣ್ತದೆ. ಯಾಕೆ ಅವ್ ದಿನ ಕಟ್ಟಿಗೆ ಅವ್ನಿಗೆ ರೂಢಿ ಬಿದ್ದು, ನನ್ನ ಕಟ್ಟಿಗೆ ಇಲ್ಲಿ ಯಾಕೆ ಬಂದು ಬಿದ್ದದ ಅಂತ ನಾವು ಸಂಸ್ಕಾರ. ಅದು ಯಾವ ಸಂಸ್ಕಾರ ಪ್ರಬಲ ಅದ ಅವ್ರಿಗೆ ಅದೇ ತೋರ್ತದೆ. ನಾನು ಹೇಳ್ತೀನಿ, ಸರ್ಪ ಅಂದ್ರೆ ದಂಡ ಏನು? ದಂಡ ಅಂದ್ರೆ ಉಮಾಲ ಏನು? ಉಮಾಲ ಅಂದ್ರೆ ಬೂರೇಕ ಏನು? ಬೂರೇಕ ಅಂದ್ರೆ ಎರಿಬಿಡಿ ಅಂತಿರಲ್ಲ, ಬೇಸಿಗೆ ಬೂರೇಕ ಅಂತ ಕರೀತಾರೆ. ಬೂರೇಕ ಏನು? ಬೂರೇಕ ಅಂದ್ರೆ ಜಲಧಾರನು. ಹೆಂಗ ಪರಸ್ಪರ ಭೇದ ಅದಾವಿಲ್ಲ ಇವು. ಆದ್ರೆ ಪರಸ್ಪರ ಭೇದ ಅಲ್ಲ, ಈ ಭೇದ ಕರೆ ಅದ ಏನು? ಯಾಕ ಕರೆ ಇಲ್ಲ? ಅವು ಇಲ್ಲೇ ಇಲ್ಲ. ಅವು ಒಂದ್ ವೇಳೆ ಇದ್ದು ಅಂದ್ರ ಸರ್ಪ, ದಂಡ, ಉಮಾಲ, ಬೂರೇಕ, ಜಲಧಾರ ಇವು ಇದ್ದು ಅಂದ್ರ ಭೇದ ಕರೆ ಇರ್ತಿತ್ತು, ಅಲ್ಲಿ ಭೇದ ಕರೆ ಇರ್ತಿತ್ತು. ಆದ್ರೆ ಅವು ಇಲ್ಲೇ ಇಲ್ಲ. ಇಲ್ಲ ಅಂದ್ಮ್ಯಾಗ ಭಿನ್ನ ಭಿನ್ನ 5 ಮಂದಿಗೆ 5 ತರ ತೋರಿದ್ರು ಕೂಡ, 5 ಮಂದಿಗೆ 5 ತರ ತೋರಿದ್ರು ಕೂಡ ಅವು ಸುಳ್ಳಿರುತ್ತವೆ. ಅವುಗಳ ಮಧ್ಯದಾಗ ಭೇದ ಏನದಲ್ಲ, ಸುಳ್ಳಿರುತ್ತದೆ. ಹೆಂಗ ಸುಳ್ಳನು ಒಂದು ಉದಾಹರಣೆ. ಹಂಗ ಜಡಗಳ ಭೇದ, ಜಡಗಳ ಭೇದ. ಎಷ್ಟು ಜಡ ಪದಾರ್ಥಗಳದಾವ? ನಾಮರೂಪಾತ್ಮಕವಾದಂತ ಎಷ್ಟು ಜಡ ಪದಾರ್ಥಗಳದಾವಲ್ಲ, ಎಲ್ಲಾ ಜಡ ಪದಾರ್ಥಗಳು ಇವು ಪರಸ್ಪರ ಭೇದ. ನೋಡಿ, ಘಟ ಅಂದ್ರೆ ಪಟಲ, ಪಟ ಅಂದ್ರೆ ಕಟಲ, ಮೊಬೈಲ್ ಅಂದ್ರೆ ಮೈಕಲ, ಗ್ರಂಥಾಲ, ಏನ್ ಜಡ ಪದಾರ್ಥಗಳದಾವ ಇವೆಲ್ಲ ಮಧ್ಯದೊಳಗೇನು ಭೇದ ಅದಲ್ಲ, ಇದು ಸುಳ್ಳೇ ಇರುತ್ತದೆ. ಯಾಕ? ಆ ವಸ್ತು ಇಲ್ಲವೇ ಇಲ್ಲ. ವಸ್ತು ಇಲ್ಲ ಎಲ್ಲ ಇಟ್ಕೊಂಡ್ ಕೂತೀರಿ ಅಲ್ಲ ಅಂತೀರಿ ನೀವು. ಎಲ್ಲ ಪಾರಮಾರ್ಥಿಕದಿಂದ ನಾಮರೂಪದಿಂದ ಬೇರೆ ಬೇರೆ ಕಾಣಕತ್ತೇವ. ಇವು ನಾಮರೂಪಗಳು ಸುಳ್ಳದವು. ಈ ನಾಮರೂಪಗಳನ್ನು ಬಿಟ್ಟಾಗ ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಎಲ್ಲವೂ ಸಮಾನ ಅದಾವ. ಇದ್ರೊಳಗೆ ಅಸ್ಥಿ ಬಾತಿ ಪ್ರಿಯ, ಈ ಮೊಬೈಲ್ನಾಗನು ಅಸ್ಥಿ ಬಾತಿ ಪ್ರಿಯ. ಇವು ಇದ್ರಾಗಿರ್ತಕ್ಕಂಥ ಅಸ್ಥಿ ಬಾತಿ ಪ್ರಿಯಕ್ಕೂ ಈ ಮೊಬೈಲ್ನಾಗಿರ್ತಕ್ಕಂಥ ಅಸ್ಥಿ ಬಾತಿ ಪ್ರಿಯಕ್ಕೆ ಏನಾದ್ರು ವ್ಯತ್ಯಾಸ ಅದ? ಬ್ರಹ್ಮನಲ್ಲಿರ್ತಕ್ಕಂಥ ಅಸ್ಥಿ ಬಾತಿ ಪ್ರಿಯಕ್ಕೆ ವ್ಯತ್ಯಾಸ ಅದ? ಇಲ್ಲ. ಎಲ್ಲ ಅಸ್ಥಿ ಬಾತಿ ಪ್ರಿಯ ಅಂದ್ರೆ ಒಂದೇ ಅದು. ಬ್ರಹ್ಮನಿಂದ ಹಿಡಿದು ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಈ ನಾಮರೂಪಾತ್ಮಕವಾದಂಥ ಜಡ ಪದಾರ್ಥಗಳು ಏನದಲ್ಲ, ಇವೆಲ್ಲಗಳಲ್ಲಿ ತೋರ್ತಕ್ಕಂಥ ಅಸ್ಥಿ ಬಾತಿ ಪ್ರಿಯ ಏನದಲ್ಲ, ಇದು ಒಂದೇ ಇರುತ್ತದೆ. ವ್ಯತ್ಯಾಸ ಇಲ್ಲದ ನಾಮರೂಪದೊಳಗೆ ಭೇದ. ಆಯ್ತು, ನಾಮರೂಪರ ಸತ್ಯ ಅದ. ನಾಮರೂಪ ಸತ್ಯ ಇದ್ರು ಭೇದ ಸತ್ಯ ಇರ್ತಿತ್ತು. ಜಡ ಪದಾರ್ಥಗಳಲ್ಲಿ ನಾಮರೂಪ ಸತ್ಯ ಇತ್ತು ಅಂತ ತಿಳ್ಕೊರಿ. ನಾಮರೂಪ ಸತ್ಯ ಇತ್ತಂದ್ರೆ ಈ ಜಡ ಪದಾರ್ಥಗಳ ಭೇದ ಸತ್ಯ ಇರ್ತಿತ್ತು, ಸುಳ್ಳನ ಬರ್ತಿದ್ದಿಲ್ಲ. ಆದ್ರೆ ನಾಮರೂಪಗಳು ಸತ್ಯ ಇಲ್ಲ. ಸತ್ಯ ಅದ. ಮೊಬೈಲ್ ಹೊಡೆದ್ನಿ ಅಂತ ಬಿಟ್ಟು ಪುಡಿ ಮಾಡಿದ್ರು. ಮೊಬೈಲ್ ಅಂತೀರ? ಮೊಬೈಲ್ ಆಕಾರ ಅದೇನು? ಮೊಬೈಲ್ ಉಳಿತದೇನು? ಗಡಿಗೆ ಅದ. ಗಡಿಗೆ ಹೊಡೆದ್ವಿ ಅಂತ ಗಡಿಗೆ ನಾಮದ ಉಳಿತದೇನು? ಅದು ಆಕಾರ ಉಳಿತದೇನು? ಉಳಿಯೋದೇ ಇಲ್ಲ. ನಾಮರೂಪಗಳು ಸತ್ಯ ಇದ್ವು ಅಂದ್ರ ಜಡಗಡ ಪದಾರ್ಥಗಳ ಭೇದ ಸತ್ಯ ಆಗ್ತಿತ್ತು. ನಾಮರೂಪಗಳು ಸುಳ್ಳದವಲ್ಲ. ಆದ್ದರಿಂದ ಪರಸ್ಪರ ಜಡ ಪದಾರ್ಥಗಳ ಭೇದ ಸುಳ್ಳಿರುತ್ತದೆ ಅಂತ ಹೇಳಿ ಇನ್ನೊಂದು ಉದಾಹರಣೆ ಕೊಟ್ಟ. 2 ಉದಾಹರಣೆ ಕೊಟ್ಟ. ಇನ್ನೊಂದು ಉದಾಹರಣೆ ಆಗ್ಬೇಕು ಅಥವಾ ಹಂಗ ತಿಳ್ಕೊಳ್ಬೋದು. ಇಲ್ಲ, ಸ್ವಪ್ನ ಪದಾರ್ಥನಕ ಪರಸ್ಪರ ಭೇದ ಮಿಥ್ಯಾ ಹೇ. ಕನಸು ಬಿದ್ದಾದ. ಕನಸಿನೊಳಗ ಎಷ್ಟು ಹೆಂಗ ಜಾಗೃತ ಪ್ರಪಂಚದಾಗ ಏನೆಲ್ಲ ಕಾಣ್ತದಲ್ಲ ಹಂಗೆ ಕನಸಿನಾಗ ಹಂಗೆ ಕಾಣ್ತದೆ. ಹಂಗೆ ಕಾಣ್ತದೆ. ಎಷ್ಟೋ ಭಿನ್ನ 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 ಪದಾರ್ಥಗಳು ಕಾಣ್ತವೆ. ಆ ಭಿನ್ನ ಭಿನ್ನ ಪದಾರ್ಥಗಳ ಮಧ್ಯದಲ್ಲಿ ಭೇದ ತೋರುತ್ತದೆ. ಕನಸಿನೊಳಗ ಭಿನ್ನ ಭಿನ್ನ ಪದಾರ್ಥಗಳು ತೋರಿಸಿದ ಅವು ಭೇದ ತೋರುತ್ತದೆ. ಅಲ್ಲಿ ಕನಸಿನಾಗ ಮಗನೇ ಆಗಿರ್ತಾನ, ತಂದೆನೇ ಆಗಿರ್ತಾನೆ. ತಂದೆ ಹೋಗಿ ಮಗ ಆಗಲ್ಲ, ಮಗ ಹೋಗಿ ತಂದೆ ಆಗಲ್ಲ. ಹೆಂಗ ಜಾಗೃತ ಪದಾರ್ಥದ ಸಂಸ್ಕಾರ ಇರುತ್ತದೆಯೋ ಆ ಸಂಸ್ಕಾರದ ವಶದಿಂದನೇ ಕನಸು ಬಿಡುವುದರಿಂದ ಅಲ್ಲಿ ಏನಾಗ್ತದ ಅಂದ್ರ ಅಲ್ಲಿ ಮಗನೇ ಆಗಿರ್ತಾನ, ತಂದೆನೇ ಆಗ್ತಾನಿಲ್ಲ. ಅದು ಭೇದ ಅದ. ಆದ್ರೆ ಭೇದ ಅದು ಸುಳ್ಳು. ಯಾಕ? ಆ ವಸ್ತುನೇ ಇಲ್ಲ ಅಲ್ಲಿ. ಆ ವಸ್ತುಗಳನ್ನೇ ಇಲ್ಲ. ನಾ ಹೇಳ್ತಾರೆ ಸರ್ಪದಂಡಾದಿಗಳು ಹೆಂಗ ವಸ್ತು ಇದ್ರ ಭೇದ ಇರ್ತಿತ್ತು, ಹಂಗ ಕನಸಿನೊಳಗಿರ್ತಕ್ಕಂಥ ಪದಾರ್ಥಗಳು ತೋರ್ಯಾವಷ್ಟೇ, ಯಾವ ಅಸ್ತಿತ್ವದೊಳಗ ಇಲ್ಲವೇ ಇಲ್ಲ. ಆದ್ದರಿಂದ ಹೆಂಗ ಕನಸಿನೊಳಗ ತೋರ್ತಕ್ಕಂಥ ಜಡ ಪದಾರ್ಥಗಳ ಮಧ್ಯದಲ್ಲಿರ್ತಕ್ಕಂಥ ಭೇದ ಹೆಂಗ ಸುಳ್ಳನು, ಹಂಗ ಈ ವ್ಯಾವಹಾರಿಕ ಪ್ರಪಂಚದಲ್ಲಿ ಜಾಗೃತ ಅವಸ್ಥೆಯಲ್ಲಿ ತೋರ್ತಕ್ಕಂಥ ನಾಮರೂಪ ಭಿನ್ನ ಭಿನ್ನ ನಾಮರೂಪ ರೂಪದಿಂದ ತೋರ್ತಕ್ಕಂಥ ಜಡಗಳ ಮಧ್ಯದಲ್ಲಿರ್ತಕ್ಕಂಥ ಭೇದ ಸುಳ್ಳೇ ಇರುತ್ತದೆ. ಈ ಲೆಕ್ಕ ಏನ್ ಹೇಳಿದ್ರೆ ಗೊತ್ತಾಯ್ತು. ಟೋಟಲಿ ಭೇದ ಇಲ್ಲ ಅಂತ ಹೇಳಿದ್ರು. ಬ್ರಹ್ಮನಲ್ಲಿ ಅಲ್ಲ,
ಜೀವ ಬ್ರಹ್ಮದಲ್ಲಿ ಅಷ್ಟೇ ಅಲ್ಲ, ಬರೀ ಜೀವ ಬ್ರಹ್ಮರ ಭೇದ ನಿಷೇಧ ಮಾಡಲಿಲ್ಲ ಅವರು. ಟೋಟಲಿ ಭೇದ ಅನ್ನೋದೇ ಇಲ್ಲ ಪ್ರಪಂಚದೊಳಗ ಅಂತ ಹೇಳಿದ್ರು ಅವರು. ಪೂರ ಭೇದ ನಿಷೇಧ ಮಾಡಿದ್ರು. रज्जु विषय कल्पित सर्प दंडादि कनक किंवा ಅಥವಾ ಸ್ವಪ್ನ ಜಡ ಪದಾರ್ಥಕ ಪರಸ್ಪರ ಭೇದ ಮಿಥ್ಯ ಹೇ ಹೇಳಿದೆ. ಇದು ಉದಾಹರಣೆ ಹೇಳಿದಿಲ್ಲ. ರಜ್ಜುನಲ್ಲಿ ತೋರ್ತಕ್ಕಂಥ ಸರ್ಪ ದಂಡಾದಿಗಳ ಮಧ್ಯದಲ್ಲಿರ್ತಕ್ಕಂಥ ಭೇದ ಸುಳ್ಳು ಇರುತ್ತದೆ. ಕನಸಿನಲ್ಲಿ ತೋರ್ತಕ್ಕಂಥ ಎಲ್ಲ ಜಡವಾದಂತ ಪದಾರ್ಥಗಳ ಭೇದ ಹೆಂಗ ಸುಳ್ಳು ಇರುತ್ತದೆಯೋ ಅದರಂತೆ ಅದರಂತೆ ಜಡ ಪದಾರ್ಥಕ ಪರಸ್ಪರ ಭೇದ ಮಿಥ್ಯ ಹೇ. ಜಡ ಪದಾರ್ಥಗಳ ಪರಸ್ಪರ ಭೇದ ಮಿಥ್ಯ ಇರುತ್ತದೆ. ಎಲ್ಲಿ ಜಡ ಪದಾರ್ಥಗಳು ಈಗ ಎಚ್ಚರದ ಮತ್ತೆ ಇದು ಸಿದ್ಧಾಂತ. ಇದು ಎಚ್ಚರ ಸುಳ್ಳು ಮಾಡ್ಬೇಕಾಗ್ಯದವ್ರು. ಕನಸು ಸುಳ್ಳು ಮಾಡೋದವ್ರ ಶಾಸ್ತ್ರದ ಅಭಿಪ್ರಾಯ ಇಲ್ಲ. ಕನಸಿನ ಉದಾಹರಣೆ ಅಷ್ಟೇ, ದೃಷ್ಟಾಂತ ಕನಸು. ಯಾಕ ಪ್ರತ್ಯಕ್ಷ ಅನುಭವ, ಅದನ್ನ ಹೇಳೋದು ಅವಶ್ಯಕತೆ ಇಲ್ಲ ಶಾಸ್ತ್ರಕ್ಕೆ. ಕನಸಿನ ಪದಾರ್ಥಗಳು ಸುಳ್ಳು ಅಂತ ಹೇಳೋದು ಶಾಸ್ತ್ರದ ಅಭಿಪ್ರಾಯ ಇಲ್ಲ. ಯಾಕ ಯಾರ ಕನಸು ಸುಳ್ಳು ಅನ್ನೋದು ನಮ್ಗೆಲ್ಲರಿಗೂ ಸ್ವಾಭಾವಿಕವಾಗಿ ಅನುಭವ ಅದು ಕನಸಿನ ಪದಾರ್ಥ ಸುಳ್ಳು ಅಂತ ಹೇಳಿ ಅದನ್ನ ಉದಾಹರಣೆ ತಗೊಂಡು ಜಾಗೃತ ಪದಾರ್ಥದಲ್ಲಿರ್ತಕ್ಕಂಥ ಜಡ ಪದಾರ್ಥಗಳಿರ್ತಕ್ಕಂಥ ಭೇದ ಸುಳ್ಳು ಅಂತ ಜಡಗಳ ಭೇದ, ಜಡ ಪದಾರ್ಥ ಪರಸ್ಪರ ಭೇದ ಮಿಥ್ಯ ಇತ್ಯಾದಿ ಉಪಮಾನ ಪ್ರಮಾಣ ರೂಪ ಯುಕ್ತಿಯ ಇದೇನೋ ಉಪಮಾನ ಪ್ರಮಾಣ ರೂಪ ಯುಕ್ತಿ ಇರುತ್ತದೆ. ಎದಕ್ಕ? ಭೇದದ ನಿಷೇಧಕ, ಭೇದ ಬಾಧಕ ಯುಕ್ತಿ. ಭೇದ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಉಪಮಾನ ಪ್ರಮಾಣ ರೂಪ ಯುಕ್ತಿ. ಮಹಾವಾಕ್ಯ ಈಗ ನೋಡಿ 3ನೇ ನಂಬರ್ ಕೊಟ್ಟರು. 3ನೇ ನಂಬರ್ ಏನು? ಅರ್ಥಪತ್ತಿ ಪ್ರಮಾಣ. ಅನುಮಾನ ಪ್ರಮಾಣದಿಂದ ಭೇದವನ್ನು ನಿಷೇಧ ಮಾಡಿದ್ರು, 1 ನಂಬರ್ ಕೊಟ್ಟು. 2 ನಂಬರ್ ಹೇಳಿ ಉಪಮಾನ ಪ್ರಮಾಣದಿಂದನೂ ಕೂಡ ಭೇದ ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಈಗ ಅರ್ಥಪತ್ತಿ ಪ್ರಮಾಣ ಕೊಡ್ತಾರೆ. ಅರ್ಥಪತ್ತಿ ಪ್ರಮಾಣ 3ನೇ ನಂಬರ್. ಮಹಾವಾಕ್ಯ ಕಯಾ ಜೋ ಜೀವ ಬ್ರಹ್ಮಕ ಅಭೇದ. ಮಹಾವಾಕ್ಯದಲ್ಲಿ ಹೇಳಿದಂತ ಜೀವ ಬ್ರಹ್ಮರ ಅಭೇದ ಮಹಾವಾಕ್ಯ ಏನಂತ? ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯ ಮಹಾವಾಕ್ಯ. ಜೀವ ಬ್ರಹ್ಮರ ಮಹಾವಾಕ್ಯದಲ್ಲಿ ಜೀವ ಬ್ರಹ್ಮರ ಅಭೇದ ಏನು ಹೇಳ್ಯದ? ಸೋ ಪ್ರತೀಯಮಾನ ಭೇದಿಕೆ ಮಿಥ್ಯತ್ವವಿನ ನ ಬನತಾ ಹುವ. ಅವ್ರು ಹೇಳಿದ್ರು ಮಹಾವಾಕ್ಯದಲ್ಲಿ ಹೇಳಿದಂತ ಜೀವ ಬ್ರಹ್ಮರ ಅಭೇದ ಸಂಭವಿಸ್ಬೇಕಾಗಿತ್ತು ಅಂದ್ರ ಮೊದಲು ನಮ್ಮಲ್ಲಿರ್ತಕ್ಕಂಥ ಭೇದ ನಿಷೇಧ ಆಗ್ಬೇಕು. ಜೀವ ಬ್ರಹ್ಮರ ಭೇದ ಸುಳ್ಳಾಗಬೇಕು. ಜೀವ ಬ್ರಹ್ಮರ ಭೇದ ಸುಳ್ಳಾಗಲಾರ್ದನೆ ಭಾಷೆ ಗೊತ್ತದ. ಜೀವ ಬ್ರಹ್ಮರ ಭೇದ ಸುಳ್ಳಾಗಲಾರ್ದನೆ, ಮಿಥ್ಯ ಆಗ್ಲಾರ್ದನೆ ಮಹಾವಾಕ್ಯದಲ್ಲಿ ಹೇಳಿದಂತ ಜೀವ ಬ್ರಹ್ಮರ ಭೇದ ಸಂಭವಿಸುವುದಿಲ್ಲ. ಅದಕ್ಕೆ ಪ್ರತೀಯಮಾನ ಭೇದಕಿ ಮಿಥ್ಯತ್ವವಿನ. ನಮಗ ಪ್ರತ್ಯಕ್ಷ ಅಜ್ಞಾನ ದಶದೊಳಗ ಜೀವ ಬೇರೆ ಬ್ರಹ್ಮ ಬೇರೆ ಪ್ರತ್ಯಕ್ಷ ಅನುಭವದ. ನಮ್ಮ ಅನುಭವದ ಇಲ್ಲ, ಇಲ್ಲಂದ್ರೆ ಬರೋದ ಅವಶ್ಯಕತೆ ಇಲ್ಲ. ಜೀವ ಬೇರೆ ಬ್ರಹ್ಮ ಬೇರೆ ಅಂತ ಅನುಭವದ ಪಕ್ಕ. ನಾ ಹೆಂಗ ಬ್ರಹ್ಮ ಹಾಕಿನ್ರಿ, ನಾ ಹೆಂಗ ಬ್ರಹ್ಮಕ್ಕೆ ನಾ ಕಿಂಚಿತ್ಯ ಇದ್ದೀನಿ, ಅಲ್ಪ ಇದ್ದೀನಿ, ಅಲ್ಪ ಶಕ್ತಿತ್ವದ ಪರಾಧೀನ ಇದ್ದೀನಿ, ಇಲ್ಲ ಭೇದ ಅಂದ್ರ ನಾವು ಅದಕ್ಕೆ ಪ್ರತೀಯಮಾನ ಭೇದ. ಅಜ್ಞಾನ ದಶದಲ್ಲಿ ನಮಗ ಪ್ರತ್ಯಕ್ಷ ಅನುಭವದ ಜೀವ ಬೇರೆ, ನಾ ಬೇರೆ ಬ್ರಹ್ಮ ಬೇರೆ ಅನ್ನೋದು. ಈ ನಾ ಬೇರೆ ಬ್ರಹ್ಮ ಬೇರೆ ಅನ್ನೋ ಭೇದ ಏನದಲ್ಲ, ಈ ಭೇದ ಎಲ್ಲಿ ತನ ಸುಳ್ಳಾಗುವುದಿಲ್ಲ, ಮಿಥ್ಯ ಅಂತ ಬರುವುದಿಲ್ಲ. ಅಲ್ಲಿ ತನ ಮಹಾವಾಕ್ಯದಲ್ಲಿ ಹೇಳಿದಂತ ಜೀವ ಬ್ರಹ್ಮರ ಭೇದ ಸಂಭವಿಸುವುದಿಲ್ಲ. ಅದು ಮಹಾವಾಕ್ಯದಲ್ಲಿ ಹೇಳಿದಂತ ಜೀವ ಬ್ರಹ್ಮರ ಭೇದ ಸಂಭವಿಸ್ಬೇಕಾಗಿತ್ತು ಅಂದ್ರ ನಮ್ಮಲ್ಲಿ ಭೇದ ಸುಳ್ಳಾಗಬೇಕು. ಯಾರ ಅಂತಃಕರಣದಲ್ಲಿ ಭೇದ ಸುಳ್ಳು ಅಂತ ನಿಶ್ಚಯ ಆಗ್ತದ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗುತ್ತದೆ. ಸೀದಾ ಹೇಳ್ಬೇಕಲ್ಲ, ಯಾರ ಅಂತಃಕರಣದಲ್ಲಿ ಜೀವ ಬ್ರಹ್ಮರ ಮಧ್ಯದಲ್ಲಿನ ಭೇದ ಸುಳ್ಳು ಇರುತ್ತದೆ ಅಂತ ಸುಳ್ಳಿನ ಅನುಭವ, ಭೇದದ ಸುಳ್ಳಿನ ಅನುಭವ ಆಗುತ್ತೆ. ಜೀವನ ಸುಳ್ಳು ಅನ್ಬೇಡ್ರಿ, ಬ್ರಹ್ಮನ ಸುಳ್ಳು ಅನ್ಬೇಡ್ರಿ. ಇವರಿಬ್ಬರ ಮಧ್ಯದೊಳಗಿರ್ತಕ್ಕಂಥ ಭೇದ ಏನದ, ಭೇದ ಸುಳ್ಳು ಅಂತ ಇಲ್ಲಿ ತನ ನಿನ್ಗೆ ಅನುಭವಕ್ಕೆ ಬರೋದಿಲ್ಲ, ಅಲ್ಲಿ ತನ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗುವುದಿಲ್ಲ. ಅದೇ ಮಾತಾಡಕೈತೆ. ಭೇದದ ನಿಷೇಧ ಆಗಲಾರ್ದನೆ ಮಹಾವಾಕ್ಯದಲ್ಲಿ ಹೇಳಿದಂತ ಜೀವ ಬ್ರಹ್ಮದ ಭೇದ ಸಂಭವಿಸುವುದಿಲ್ಲ. ನಾ ಬಂತಾವ ಜೀವ ಬ್ರಹ್ಮಕ್ಕೆ ಭೇದಕ್ಕೆ ಮಿಥ್ಯತ್ವಕ್ಕೂ ಕಲ್ಪತಾ ಹೇ. ಆದ್ದರಿಂದ ನಾವೇನ್ ಮಾಡ್ಬೇಕೀಗ? ಜೀವ ಬ್ರಹ್ಮರ ಭೇದ ನಿತ್ಯನೇ ಇರುತ್ತದೆ ಅಂತ ಕಲ್ಪನಾ ಮಾಡಬೇಕು. ಕಲ್ಪನಾ ಅರ್ಥಪತಿ ಪ್ರಮಾಣದ ಇದು ಕಲ್ಪನಾ ಶಬ್ದ ಪ್ರಯೋಗ ಅಂತ ಅರ್ಥಪತಿ ಪ್ರಮಾಣದ. ಜೀವ ಬ್ರಹ್ಮಕ್ಕೆ ಭೇದಕ್ಕೆ ಮಿಥ್ಯತ್ವಕ್ಕೂ ಕಲ್ಪತಾ ಹೇ. ಜೀವ ಬ್ರಹ್ಮರ ಭೇದದ ನಿಷೇಧದ ಅಸಂಭವ ಜ್ಞಾನವೇ ಅರ್ಥಪತಿ ಪ್ರಮಾಣ, ಅಭೇದದ ಕಲ್ಪನವೇ ಅರ್ಥಪತಿ ಪ್ರಮಾಣ. ಪ್ರಮಾಣ ಅಂದ್ರೆ ಏನು? ಜೀವ ಬ್ರಹ್ಮರ ಭೇದದ
ಜೀವ ಬ್ರಹ್ಮರ ಭೇದದ ಮಿಥ್ಯತ್ವದ ಕಲ್ಪನವೇ, ಮಿಥ್ಯತ್ವದ ಅಸಂಭವ ಜ್ಞಾನ, ಮಿಥ್ಯತ್ವದ ಅಸಂಭವ ಜ್ಞಾನವೇ ಅರ್ಥಪತ್ತಿ ಪ್ರಮಾಣ, ಅಭೇದದ ಕಲ್ಪನವೇ ಅರ್ಥಪತ್ತಿ ಪ್ರಮಾಣ. ಅಂದ್ರೇನು? ಮಹಾವಾಕ್ಯದಲ್ಲಿ ಹೇಳಿದಂತ ಜೀವ ಬ್ರಹ್ಮರ ಅಭೇದ ಸಂಭವಿಸ್ಬೇಕಾಗಿತ್ತು ಅಂದ್ರ ಮೊದಲು ಇದು ಏನಾಗಬೇಕು? ಭೇದ ಸುಳ್ಳು ಆಗ್ಬೇಕು. ಭೇದ ಸುಳ್ಳು ಆಗ್ಲಾರ್ದ ಅಸಂಭವ ಜ್ಞಾನ, ಭೇದ ಸುಳ್ಳು ಆಗ್ಲಾರ್ದನೆ ಜೀವ ಬ್ರಹ್ಮರ ಅಭೇದ ಸಂಭವಿಸುವುದನ್ನೇ ಇಲ್ಲ. ಇತ್ಯಾದಿ ಅರ್ಥಪತ್ತಿ ಪ್ರಮಾಣ ರೂಪ ಯುಕ್ತಿಯ ಇದಕ್ಕೆ ನಂತರ ಅರ್ಥಪತ್ತಿ ಪ್ರಮಾಣ ರೂಪ ಯುಕ್ತಿಯಿಂದನೂ ಕೂಡ ಜೀವ ಬ್ರಹ್ಮರ ಭೇದವನ್ನು ನಿಷೇಧ ಮಾಡಿದ್ರು, ಮಿಥ್ಯ ಅರ್ಥ ಸಿದ್ಧ ಮಾಡಿದ್ರು. 4ನೇ ನಂಬರ್ ಇನ್ನೊಂದು ಹೆಚ್ಚಿಗೆ ಹೇಳ್ತಾರೆ ಅದ್ರೊಳಗೆ ಏನು? ಅನುಪಲಬ್ಧಿ ಪ್ರಮಾಣ. ಜೈसे ಹೇಗೆ जागृत स्वप्न विषय उपाधि के होते जीव ब्रह्म का भेद भासता है. ಜಾಗೃತ ಸ್ವಪ್ನ ವಿಷಯ ಉಪಾಧಿಕೆ ಹೋತೆ, ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನ ಅವಸ್ಥೆಯಲ್ಲಿ ಉಪಾಧಿ ಇರುವುದರಿಂದ. ಯಾವ ಉಪಾಧಿ? ಜೀವನಿಗೆ ಉಪಾಧಿ ಇಟ್ಕೋಬೇಕು, ಬ್ರಹ್ಮನಿಗೆ ಉಪಾಧಿ ಅಲ್ಲ, ಜೀವನಿಗೆ ಉಪಾಧಿ. ಯಾವುದು? ಅವಿದ್ಯೆ ಅಂದ್ರಿ ಅಂತಃಕರಣ. ಎರಡು ಅರ್ಥ ಒಂದೇ. ಅವಿದ್ಯೆ ಅಂದ್ರಷ್ಟೇ, ಅಂತಃಕರಣ ಅಂದ್ರೆ ಯಾಕ ಭಿನ್ನ ಭಿನ್ನ ಪ್ರಕ್ರಿಯೆ. ಯಾರು ಅಂತಃಕರಣ ಉಪಾಧಿ ಅಂತಾರ, ಯಾರು ಅವಿದ್ಯೆ ಉಪಾಧಿ ಅಂತಾರ. ಏಕ ಜೀವವಾದ ನಾನಾ ಜೀವವಾದ ಹೇಳುವಾಗ ಇವು ವ್ಯತ್ಯಾಸ ಆಗ್ತದೆ. ಅಂತಃಕರಣ ಇದು ಆಭಾಸವಾದ ಪ್ರಕಾರವಾಗಿ ಅಂತಃಕರಣ ಅಂತಾರ, ಅವಚ್ಛೇದವಾದ ಪ್ರಕಾರವಾಗಿ ಅವರ ಅವಿದ್ಯೆ ಅಂತ ಕರೀತಾರೆ. ಎಲ್ಲ ಅರ್ಥ ಒಂದೇ. ನಾವು ಶರಣರ ಕೇಳೋರು ಏನಪ್ಪ, ಒಂದ್ಸಲ ಗುರುಗಳು ಅಂತಃಕರಣ ಅಂತಾರ ಉಪಾಧಿ, ಒಂದ್ಸಲ ಅವಿದ್ಯೆ ಅಂತಾರ. ಇವಾಗ ಅಂತಃಕರಣ ಕರೆನೋ ಅವಿದ್ಯೆ ಕರೆ ತಿಳ್ಕೊಬೇಡ್ರಿ, ಎರಡು ಅಂದ್ರೆ ಒಂದೇ. ಅದು ಎದ್ಕಾರ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನ ಅವಸ್ಥೆಯಲ್ಲಿ ಉಪಾಧಿಕೆ ಹೋತೆ ಅಂತಃಕರಣ ಇರುವುದರಿಂದ ಜೀವ ಬ್ರಹ್ಮಕ ಭೇದ ಭಾಸ್ತಾ ಹೇ. ಉಪಾಧಿ ಇರುವುದರಿಂದ ಜೀವ ಬ್ರಹ್ಮರ ಭೇದ ತೋರುತ್ತದೆ. ಸಾಧಾರಣತೆ ಸುಸುಪ್ತಿ ವಿಷಯ ಉಪಾಧಿಕೆ ಅಭಾವ ಭೇದ ಭಾಸ್ತಾ नहीं. ಅದೇ 3ನೇ ಅವಸ್ಥೆ ಅದ, ಸುಸುಪ್ತಿ ಅವಸ್ಥೆ. ಆ ಸುಸುಪ್ತಿ ಅವಸ್ಥೆ ಒಳಗ ಜೀವ ಬೇರೆ ಬ್ರಹ್ಮ ಬೇರೆ ಅನ್ನೋ ಜ್ಞಾನದ ಅದ. ನಾ ಬೇರೆ ಬ್ರಹ್ಮ ಬೇರೆ, ಅದೇ ಹೆಸರದಾಗ ನಾ ಬೇರೆ ಬ್ರಹ್ಮ ಬೇರೆ. ಕನಸಿನಾಗ ದೇವ್ರ ಗುಡಿ ಹೋಗಿರಿ ನೀವ. ಕನಸಿನಾಗ ಸಂಸ್ಕಾರ ದೇವ್ರ ಗುಡಿ ಹೋಗಿರಿ, ಹೋಗಿ ಗದ್ದಿಗೆ ನಮಸ್ಕಾರ ಮಾಡ್ತೀರಿ. ನಾನು ನೀನು ಒಂದೇ ಅಂತ ನಮಸ್ಕಾರ ಮಾಡ್ತೀರಿ. ಹೆಂಗದ? ಜಾಗೃತ ಅವಸ್ಥೆಯೊಳಗೆ ಜೀವ ಬ್ರಹ್ಮರ ಭೇದ ತೋರುತ್ತದೆ, ಕನಸಿನೊಳಗನು ಕೂಡ ಜೀವ ಬ್ರಹ್ಮರ ಭೇದ ತೋರುತ್ತದೆ. ಆದ್ರೆ ಅದೇ 3ನೇ ಅವಸ್ಥೆ ಆದಂತ ಸುಸುಪ್ತಿ ಅವಸ್ಥೆಯಲ್ಲಿ ನಾ ಬೇರೆ ಬ್ರಹ್ಮ ಬೇರೆ, ನಾ ಬೇರೆ ದೇವ್ರು ಬೇರೆ ಅಂತ ಜ್ಞಾನ ಅದ ಇಲ್ಲ. ಯಾಕಿಲ್ಲ? ಅಲ್ಲಿ ಉಪಾಧಿ ಇಲ್ಲ, ಅಂತಃಕರಣ ಉಪಾಧಿ ಇಲ್ಲ. ಅಲ್ಲಿ ಅಂತಃಕರಣ ಉಪಾಧಿ ಇಲ್ಲದೆ ಇರುವುದರಿಂದ ಆ 3ನೇ ಅವಸ್ಥೆಯಲ್ಲಿ ಭೇದ ಪ್ರತೀತಿ ಆಗುವುದಿಲ್ಲ. ಯಾಕೆ? ಆದ್ದರಿಂದ ಜೀವ ಬ್ರಹ್ಮಕ್ಕೆ ಪಾರಮಾರ್ಥಿಕ ಭೇದಕ ಅಭಾವ ಹೇ. ಪಾರಮಾರ್ಥಿಕ ಸತ್ತದಿಂದ, ವ್ಯಾವಹಾರಿಕ ಸತ್ತದಿಂದ, ಪ್ರಾತಿಭಾಷಿಕ ಸತ್ತದಿಂದ ನಾವು ಜೀವ ಬ್ರಹ್ಮರ ಭೇದ ತೋರ್ಬೋದು. ಜಾಗೃತ ಅವಸ್ಥೆ ವ್ಯಾವಹಾರಿಕ ಸತ್ತ, ಸ್ವಪ್ನಾವಸ್ಥೆ ಪ್ರಾತಿಭಾಷಿಕ ಸತ್ತ. ವ್ಯಾವಹಾರಿಕ ಸತ್ತದಿಂದ ಮತ್ತೆ ಪ್ರಾತಿಭಾಷಿಕ ಸತ್ತದಿಂದ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನ ಅವಸ್ಥೆಯಲ್ಲಿ ಜೀವ ಬ್ರಹ್ಮರ ಭೇದ ತೋರ್ಬೋದು. ಅದೇ ಸುಸುಪ್ತಿ ಅವಸ್ಥೆಯಲ್ಲಿ ಯಾವಾಗ ಜೀವ ಬ್ರಹ್ಮರ ಭೇದ ತೋರುವುದಿಲ್ಲ ಅಂದ ಮೇಲೆ ಪಾರಮಾರ್ಥಿಕ ಸತ್ತದಿಂದ ಜೀವ ಬ್ರಹ್ಮರ ಭೇದ ಅಭಾವ ಇರುತ್ತದೆ. ಅಭಾವ ಇದು ಅನುಪಲಬ್ಧಿ ಪ್ರಮಾಣ ಅಲ್ಲ, ಅಭಾವ ತಗೋಬೇಕಿಲ್ಲ. ಅಭಾವೇ ಅಭಾವ ಪ್ರಮೇಯ ಇಲ್ಲ. ನಿಷೇಧ ಮುಖ ಪ್ರತೀತಿಕೆ ಯಾವುದು ವಿಷಯದ ಅದುವೇ ಅಭಾವ ಅಂತ ಕರೀತೀವಿ. ಇಲ್ಲ, ಏನಿಲ್ಲ, ಜೀವ ಬ್ರಹ್ಮರ ಭೇದ ಇರಲಿ. ಯಾಕೆ ಜೀವ ಬ್ರಹ್ಮರ ಭೇದ ಇಲ್ಲ? ಆ ಉಪಾದಿಯಿಂದ ಜೀವ ಬ್ರಹ್ಮರ ಭೇದ 2 ಅವಸ್ಥೆಗಳ ತೋರ್ತದ. 3ನೇ ಅವಸ್ಥೆ ಆದಂತ ಸುಸುಪ್ತಿ ಅವಸ್ಥೆಯಲ್ಲಿ ಉಪಾದಿ ಇಲ್ಲದಿರುವಂತ ಭೇದ ತೋರುವುದಿಲ್ಲ ಅಂದಮೇಲೆ ಅದು ಪಾರಮಾರ್ಥಿಕ ಸತ್ತದಿಂದ ಜೀವ ಬ್ರಹ್ಮರ ಭೇದ ಇಲ್ಲವೇ ಇಲ್ಲ, ಅಭಾವ ಇರುತ್ತದೆ. ಯಾಕ? ಅದು ಇರ್ಬೇಕು, ಭೇದ ಇರ್ಬೇಕಾಗಿತ್ತು ಅಂದ್ರೆ 3 ಅವಸ್ಥೆಯೊಳಗೆ ಇರ್ಬೇಕಾಗಿತ್ತು. 3 ಅವಸ್ಥೆಯೊಳಗೆ ಭೇದ ಇರ್ಬೇಕಾಗಿತ್ತು. ಆದ್ರೆ 3 ಅವಸ್ಥೆಯೊಳಗ ಭೇದ ತೋರುವುದಿಲ್ಲ. 2 ಅವಸ್ಥೆ ತೋರ್ತದ, 1 ಅವಸ್ಥೆ ತೋರಂಗಿಲ್ಲ. ಅಂದ್ರೆ ವಾಸ್ತವಿಕವಾಗಿತ್ತು ಅಂದ್ರೆ 3 ಅವಸ್ಥೆ ತೋರ್ಬೇಕಾಗಿತ್ತು. ಯಾವಾಗ 2 ಅವಸ್ಥೆ ತೋರ್ತದ, 1 ಅವಸ್ಥೆ ತೋರಂಗಿಲ್ಲ ಅಂದ್ರೆ ಅಭಾವ ಇಲ್ಲವೇ ಏನಿಲ್ಲ, ಯಾರ್ದು ಭೇದ ಇಲ್ಲ? ಜೀವ ಬ್ರಹ್ಮರ ಭೇದ ಇಲ್ಲವೇ ಇಲ್ಲ. ಯಹ ನಿಶ್ಚಯ ಹೋಯ್
ನಿಶ್ಚಯ ಆಯ್ತಿಲ್ಲ. ಇದು ಅನುಭವಕರ ಬಂತಿಲ್ಲ. ಯಾಕಂದ್ರೆ ದಿನ ಕನಸು ಹೆಸರನ್ನ ಇದ್ದೀವಿ, ಕನಸು ಬೀಳ್ತದ, ನಿದ್ದೆನೂ ಮಾಡ್ತೀವಿ, ಇಲ್ಲಿ ಕುಂತಾಗ ನಿದ್ದೆ ಮಾಡ್ತೀವಿ, ನಿದ್ದೆ ಮಾಡ್ತೀವಿ. ಪಕ್ಕ ಅನುಭವ. ನಿದ್ದೆಯಿಂದ ಹೆಸರು ಆದಾಗ ನೋಡ್ಬೇಕಾದ್ರೆ ನಿದ್ದೆಯಾಗಿದ್ದಾಗ ನಿಮಗೆ ಜೀವ ಬೇರೆ, ಬ್ರಹ್ಮ ಬೇರೆ, ಸಿದ್ಧಾರೂಢ ಬೇರೆ, ನಾನು ಬೇರೆ ತಕ್ಕೊಂಡಿದ್ದ ಈ ಹೆಸರು ಆದ ತಕ್ಷಣ ಅಂದ್ರ ಒಂದು ವೇಳೆ ಆ ಬ್ರಹ್ಮಗೂ ಮತ್ತು ಜೀವನಿಗೂ, ನನಗೂ ಮತ್ತು ಆ ಬ್ರಹ್ಮನಿಗೂ ಭೇದ ಇತ್ತು ಅಂದ್ರ 3 ಕಾಲದಲ್ಲಿ ತೋರ್ಬೇಕಾಗಿತ್ತು. ಅಂದ್ರೆ ಸತ್ಯ ಅಂತೀವಿ ನಾವು. 3 ಕಾಲದಾಗಿದ್ರೆ ಸತ್ಯ ಅಲ್ಲ, ಮತ್ತೆ 2 ಕಾಲದಾಗಿದ್ದು ಇನ್ನೊಂದು ಕಾಲದಾಗ ಇರುವುದಿಲ್ಲ ಅಂದ್ರೆ ಮಿಥ್ಯನೇ ಇರುತ್ತದೆ. ಕನಸಿನ ಪದಾರ್ಥ ಕಾಂಡವಿಲ್ಲ ಮತ್ತೆ ಸುಳ್ಳತ್ತೆ. ಯಾಕಂದ್ರೆ ನೀವು ಜಾಗೃತಕ್ಕೆ ಇಲ್ಲ, ಜಾಗೃತಕ್ಕೆ ಬಂದಾಗ ಕನಸಿನ ಪದಾರ್ಥ ಇಲ್ಲ ಅಂತಾನೆ ಸುಳ್ಳು ಅಂದ್ರೆ ಇಲ್ಲ ನೀವು. ಮತ್ತೆ ಅದನ್ನ ಹೆಂಗ್ ಸುಳ್ಳು ಅಂತೀರಿ? ಮತ್ತೆ ಈ 2 ಅವಸ್ಥೆಯೊಳಗೆ ಭೇದ ತೋರ್ತದ, ಸುಸುಪ್ತಿ ಅವಸ್ಥೆಗೆ ಭೇದ ತೋರಂಗಿಲ್ಲ ಅನ್ನೋ ಅನುಭವ ಅದ ಇಲ್ಲ ನಿಮಗೆ? ಅನುಭವ. ಮತ್ತೆ ಇದನ್ನ ಯಾಕೆ ಸುಳ್ಳು ಅನ್ನಂಗಿಲ್ಲ ನೀವು? ಅಲ್ಲ, ಸ್ವಲ್ಪ ವಿಚಾರ ಮಾಡ್ರಿ. ಎಷ್ಟು ಸರಳ ಅದ ಮಾತು, ಬಹಳ ಸರಳ ಮಾತದ. ಕನಸು ಯಾಕೆ ಜಾಗೃತಕ್ಕೆ ಬಂದಾಗ ಕನಸಿನ ಪದಾರ್ಥಗಳು ಇಲ್ಲ ಅಂತ ನಾವು ಸುಳ್ಳು ಅಂತೀವಿ ಅಲ್ವ? ಸುಳ್ಳು ಅಂತೀವಿ ಅಲ್ವ? ಹಂಗ ಸುಸುಪ್ತಿ ಅವಸ್ಥೆಯೊಳಗ ಜೀವ ಬ್ರಹ್ಮರ ಭೇದ ತೋರ್ಲಿಲ್ಲ ಅಂತ ತಿಳ್ಕೊಂಡು ಈ ಅನುಭವ ಅದ ಇಲ್ಲ ನಮಗೆ? ಸಾಕ್ಷಿ ಒಬ್ಬ ಹೊರೆಯದ ನಾವು ಚೇತಾರಲ್ಲ, ಅನುಭವ ಅದ ಅಲ್ಲಿ. ಮತ್ತೆ ಇದನ್ನ ಯಾಕೆ ಜೀವ ಬ್ರಹ್ಮರ ಭೇದ ಸುಳ್ಳು ಅನ್ನಂಗಿಲ್ಲ? ಇಷ್ಟ ದಿನ ಕೇಳಿದ್ದಿಲ್ಲ, ಬಾಯಿಲೆ ನಾನು ಆಮೇಲೆ ಮತ್ತೆ ಒಳಗ ಚಿಂತನೆ ಮಾಡ್ಬೇಕು. ಕುತ್ಕೊಂಡು ಕಣ್ಣು ಮುಚ್ಕೊಂಡು ಕುಂತ ಚಿಂತನೆ ಮಾಡ್ರಿ. ಹೌದಲ್ಲ, ಈ ಮಾತನ್ನು ಸರಿಯಾಗಲ್ಲ. ಅದಕ್ಕೆ ನಾವು ಅಂತೀವಿ ಕನಸಿನ ಪದಾರ್ಥ ಎಚ್ಚರಕ್ಕೆ ಬಂದಾಗಿಲ್ಲ ಅಂತ ಸುಳ್ಳು ಅಂತ. ಹೌದಿಲ್ಲ? ಹಾಗೆ ಈ ಎಚ್ಚರ ಪದಾರ್ಥ, ಈ ಎಚ್ಚರ ಜಾಗೃತ ಪದಾರ್ಥ ಕನಸಿನಾಗ ಅದಾವೇನು? ಕನಸಿನಾಗ ಅದಾವೇನು? ನಿದ್ಯಾಗ ಅದಾವೇನು? ಮತ್ತೆ ಇವಕ್ಕೆ ಸುಳ್ಳು ಇದು ಗೊತ್ತದ? ನೀವೇ ಇಲ್ಲ ಅನ್ನಕತ್ತೀರಲ್ಲ. ಅಲ್ಲ, ಕನಸಿನ ಪದಾರ್ಥಗಳು ಎಚ್ಚರದಾಗಿಲ್ಲ ಅಂತ ಸುಳ್ಳು ಅನ್ನಕತ್ತೀರಿ. ಮತ್ತೆ ಜಾಗೃತ ಪದಾರ್ಥಗಳು ಕನಸಿನಾಗೂ ಇಲ್ಲ, ಸುಸುಪ್ತಿ ಒಳಗೂ ಇಲ್ಲ. ಮತ್ತೆ ಇವಕ್ಕೆ ಹೆಂಗ್ ಕರೆ ಅಂತ ತಿಳ್ಕೊಂಡ್ರಿ? ಅವನು ತೋರೇವಲ್ರಿ, ಕನಸಿನ ಪದಾರ್ಥಗಳು ತೋರೇವಿಲ್ಲ. ಇನ್ನೊಂದು ಅನುಭವ ಹೇಳ್ತೇನೆ ನಿಮ್ಗೆ, ಪಕ್ಕ ಅನುಭವ. ಕನಸಿನ ಪದಾರ್ಥ ಬಹಳ ಚಲೋ, ಬಹಳ ಚಲೋ. ಅದಕ್ಕಿಂತಲೂ ಅತ್ಯಂತ ಸುಳ್ಳು. ಯಾಕಂದ್ರ ನಿಮಗೆ ಕನಸು ಎಲ್ಲರಿಗೂ ಬೀಳ್ತದ. ಜ್ಞಾನಿಗಳಿಗೂ ಕನಸು ಬೀಳ್ತದ, ನಮಗೂ ಕನಸು ಬೀಳ್ತದ, ಯೋಗಿಗಳಿಗೂ ಕನಸು ಬೀಳ್ತದ. ಇರೋ ತರ ಪ್ರಾರಬ್ಧ ದೋಷದಿಂದ 3 ಅವಸ್ಥೆಗಳು ನಾವು ಅನುಭವಿಸಬೇಕಾಗ್ತದೆ. ಕನಸು ಬೀಳ್ತದೆ. ಕನಸಿನ ಎಲ್ಲರಿಗೂ ಕನಸು ಬೀಳ್ತದಲ್ಲ, ಕನಸಿನ ಪದಾರ್ಥಗಳನ್ನ ಸುಳ್ಳು ಅಂತ ನಿಶ್ಚಯ ಮಾಡಿದರೆ ಕನಸಿನಾಗ ಸುಳ್ಳು ಅಂತ ನಿಶ್ಚಯ ಮಾಡಿದರೆ ಯಾರದಾರ? ಯಾವ ಯೋಗಿ ಅದಾನ? ಯಾವ ಬ್ರಹ್ಮಜ್ಞಾನಿ ಅದಾನ? ಕನಸಿನಾಗ ಸುಳ್ಳು ಅನ್ಬೇಕಲ್ಲ. ಕನಸಿನ ಪದಾರ್ಥಗಳನ್ನ ಕನಸಿನ ಅವಸ್ಥೆಯೊಳಗಿದ್ದು ಸುಳ್ಳು ಅಂದವ್ರು ಯಾರದಾರ? ಭೂಮಿಯಾಗ ಯಾರು ಹುಟ್ಟಿ ಬೆಳೆದ್ರು ಇಷ್ಟು ದಿನ ವ್ಯತ್ಯಾಸನೇ ಇಲ್ಲ. ಆದ್ರೆ ಜಾಗೃತ ಪದಾರ್ಥಗಳು ಸುಳ್ಳು ಅಂತ ಅಪರೋಕ್ಷ ನಿಶ್ಚಯ ಮಾಡಿಕೊಂಡು ಬ್ರಹ್ಮಜ್ಞಾನಿಗಳಾಗುವುದರ ಲಕ್ಷ ಮುನಿಗಳದ ಸಂತ ಮಹಾತ್ಮರು ಶರಣರಾಗಿ ಹೋಗ್ಯಾರ. ಯಾವ ಅವಸ್ಥೆಯೊಳಗಿದ್ದು? ಜಾಗೃತ ಅವಸ್ಥೆಯೊಳಗಿದ್ದು ಜಾಗೃತ ಪದಾರ್ಥಗಳನ್ನು ಅಪರೋಕ್ಷವಾಗಿ ಸುಳ್ಳು ಅಂತ ನಿಶ್ಚಯ ಮಾಡ್ಯಾರ. ಜಾಗೃತ ಅವಸ್ಥೆಯೊಳಗಿದ್ದು ಜಾಗೃತ ಅವಸ್ಥೆಯನ್ನು ಅಪರೋಕ್ಷ, ಮತ್ತೆ ಬಾಯಿಲೆ ಅಲ್ಲ, ಬಾಯಿಲೆ ಹೇಳೋದಲ್ಲ, ಅಪರೋಕ್ಷವಾಗಿ ಸುಳ್ಳು ಅಂತ ನಿಶ್ಚಯ ಮಾಡ್ಯಾರ. ಮಿಥ್ಯತ್ವ ನಿಶ್ಚಯ ಮಾಡ್ಯಾರ. ಅಧಿಷ್ಠಾನ ಅವಶೇಷ, ಅಧಿಷ್ಠಾನ ಬಂದಿವಿ ಯಾವ ಕಂಡಿಲ್ಲ ಅವರಿಗೆ. ಜಾಗೃತ ಅವಸ್ಥೆಯೊಳಗೆ ಜಾಗೃತ ಅದಾರ, ಎಚ್ಚರ ಅದರ, ಕಣ್ಣು ತೆರೆದವ, ವ್ಯವಹಾರ ಮಾಡ್ತಾರ. ಆದ್ರೂ ಕೂಡ ಅಪರೋಕ್ಷ ನಿಶ್ಚಯ ಮಾಡ್ಯಾರ. ಜಾಗೃತ ಅವಸ್ಥೆಯೊಳಗಿದ್ದು ಜಾಗೃತ ಅವಸ್ಥೆಯನ್ನು ಸುಳ್ಳು ಮಾಡಿದಂಥವ್ರು ಎಷ್ಟದ? 88 ಕೋಟಿ ಮುನಿಗಳು ಅಂತ ಕೈವಲ್ಯ ಪದ್ಧತಿ ನೋಡಿ ಟೀಕಾತಾತ್ಪರ್ಯ ಹೋದ್ರೆ 14 ಮನುಗಳು, 88 ಕೋಟಿ ಮುನಿಗಳು. ಕೈವಲ್ಯ ಪದ್ಧತಿಗಳೇ ಮನುಗಳ 14 ಮಂದಿ ಮನುಗಳು ಸ್ವಯಂಭವನೆ ಮಲ್ಲು ಮಾಡಿಕೊಂಡು 14 ಮನುಗಳು ಅಂತ ಹೇಳ್ಯಾರ. 88 ಕೋಟಿ ಮುನಿಗಳು, ವಶಿಷ್ಠಾದಿ ಮುನಿಗಳು ಎಷ್ಟು ಮಂದಿ? 88 ಕೋಟಿ. ಹಿಂದಿಕ್ಕಿಂದ ಹೇಳ್ಯಾರ. ಈಗ ಅಲ್ಲಿಂದ ಇಲ್ಲಿ ಇನ್ನೂ ಎಷ್ಟೋ ಮಂದಿ ಆಗಿ ಹೋಗ್ಯಾರ. ಇವರೆಲ್ಲ ಏನ್ ಮಾಡ್ಯಾರ? ಮುನಿಗಳು ಅಂದ್ರೆ ಏನದು? ಯಾರು ಈ ಜಾಗೃತವಾದಂತ ಪ್ರಪಂಚವನ್ನ ಅಪರೋಕ್ಷ ಮಿಥ್ಯ ಅಂತ ನಿಶ್ಚಯ ಮಾಡಿಕೊಂಡು ಬ್ರಹ್ಮಜ್ಞಾನಿಗಳಾಗಿ ಹೋಗಿದ್ದಾರಲ್ಲ, ಅವರಿಗೆ ಮುನಿಗಳು ಅಂತ ಕರೆದಿ ನಾವು. ಈ ವಿಚಾರದಿಂದ ಕನಸಿನ ಪದಾರ್ಥ ಚಲೋನೋ ಏನ್ ಹೆಸರು ಪದಾರ್ಥ ಚಲೋನೋ? ಈ ಅನುಭವ ಪ್ರಕಾರ ಹೇಳೋದು. ಈ ಅನುಭವ ಪ್ರಕಾರವಾಗಿ ಹೆಸರು ಪದಾರ್ಥಕ್ಕಿಂತಲೂ ಕನಸಿನ ಪದಾರ್ಥಗಳು ಎಷ್ಟೋ ಉತ್ತಮ. ಯಾರು ಸುಳ್ಳು ಮಾಡಿಲ್ಲ ಅವನ. ಆ ಅವಸ್ಥೆಯೊಳಗೆ ನಾ ಹೇಳೋದು,
ಆ ಅವಸ್ಥೆಯೊಳಗೆ ಯಾರು ಸುಳ್ಳು ಮಾಡೇ ಇಲ್ಲ, ಹುಟ್ಟೇ ಇಲ್ಲ ಅಂತಾರ ಇವತ್ತಿನ ತನ, ಹುಟ್ಟಂಗೂ ಇಲ್ಲ. ಆ ಲೆಕ್ಕದ ಆ ಅನುಭವ ಪ್ರಕಾರ ವಿಚಾರ ಮಾಡಿ ನೋಡಿದ್ರ ಅದಕ್ಕಿಂತಲೂ ಎಷ್ಟೋ ಕನಿಷ್ಠ. ಇದೇ ಮುಂದೆ ವಿಚಾರ ಅದು ಅವರು ಮತ್ತೆ ಬೇರೆ ರೀತಿಯಿಂದ ಹೇಳ್ತಾರೆ. ಅಲ್ಲಿ ಏನೋ ಸ್ವಲ್ಪ ಜಾಗ ಅದ, ಹಿತನಾಮಕ ನಾಡಿ ಅಂತದ, ಆ ದೇಶ ಅದ, ಹಿತನಾಮಕ ನಾಡಿ ದೇಶ ಅದ, ಕಾಲ ಅದ, ಒಂದೇ ಕಾಲ ಅದ. ಇದಕ್ಕೆ ದೇಶನಿಲ್ಲ ಕಾಲ ಅಂತ ಪೂರ ಅದಕ್ಕಿಂತ ಕನಿಷ್ಠ ಮಾಡಿ ಒಂದು ಪ್ರಕ್ರಿಯೆ ಮಾಡ್ಯಾರ. ಮುಂದೆ ಹೇಳ್ತಾರೆ ಇಲ್ಲ ಇದು ನಮ್ದು ಹಿರಿಗೆ ನಿಂದಿರ್ತದೆ, ಮುಂದೆ ಬರ್ತದೆ इत्यादि ಯಾಕೆ ಜೀವ ಬ್ರಹ್ಮಕ್ಕೆ ಪಾರಮಾರ್ಥಿಕ ಭೇದಕ ಅಭಾವ ಹೇ ಯಹ ನಿಶ್ಚಯ ಹುವೆ. ಆದ್ದರಿಂದ ಜೀವ ಬ್ರಹ್ಮರ ಪಾರಮಾರ್ಥಿಕ ಭೇದದ ಅಭಾವ ಇರುತ್ತದೆ. ಇತ್ಯಾದಿ ಅನುಪಲಬ್ಧಿ ಪ್ರಮಾಣ ರೂಪ ಯುಕ್ತಿಯ ಹೇ. ಇವೇನದ ಅನುಪಲಬ್ಧಿ ಪ್ರಮಾಣ ರೂಪ ಯುಕ್ತಿ ಇರುತ್ತದೆ. ಈ ಸರ್ವ ಭೇದಕಿ ಬಾಧಕ ಯುಕ್ತಿಯ ಹೇ. ಇವೆಲ್ಲವೂ ಭೇದ ಬಾಧಕದ ಯುಕ್ತಿ ಇರುತ್ತವೆ. ಯಾವೆಲ್ಲವೂ? ಇವು ಎಲ್ಲವೂ ಭೇದ ಬಾಧಕ ಯುಕ್ತಿಗಳು ಇರುತ್ತವೆ. ಇವು ಎಲ್ಲವೂ ಅಂದ್ರೆ ಯಾವ? ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ. ಇವು ನಾಲ್ಕುಗಳು ಏನದವ ಅಂದ್ರೆ ಜೀವ ಬ್ರಹ್ಮರ ಭೇದವನ್ನು ನಿಷೇಧ ಮಾಡತಕ್ಕಂಥ ಯುಕ್ತಿಗಳು ಅಂತ ಕರೆದ. ಈಗ ಬರ್ರಿ ಇನ್ನೊಂದು ಟಿಪ್ಪಿ ಬಂದ. ನಿಧಿಧ್ಯಾಸನ ಅಂದ್ರೆ ಅಲ್ಲ ಏನು ಅನಾತ್ಮಾಕಾರ ವೃತ್ತಿ, ವ್ಯವಧಾನ ರಹಿತ ಬ್ರಹ್ಮಾಕಾರ ವೃತ್ತಿಯ ಸ್ಥಿತಿಗೆ ಏನಂತಾರ? ನಿಧಿಧ್ಯಾಸನ ಅಂತಕ್ಕಂಥ. ಜಿಜ್ಞಾಸು ನಿಧಿಧ್ಯಾಸನ ಮಾಡ್ತಾನ. ನಿಧಿಧ್ಯಾಸನ ಮಾಡೋರು ಯಾರು? ಜಿಜ್ಞಾಸು ನಿಧಿಧ್ಯಾಸನವನ್ನು ಶ್ರವಣ ಮಾಡಿದ್ದಾನ, ಮನನ ಮಾಡಿದ್ದಾನ. ನಿಧಿಧ್ಯಾಸನಕ್ಕೆ ಬಂದು ನಿಧಿಧ್ಯಾಸನ ಮಾಡುವಾಗ ಅವನಿಗೆ ಅನಾತ್ಮಕಾರ ವೃತ್ತಿ ರಹಿತ ಆದಾಗ ಸದಾ ಯಾವಾಗಲೂ ಕೂಡ ನಾ ಸದ್ರೂಪ ಇದ್ದೀನಿ, ನಾ ಚಿತ್ರೂಪ ಇದ್ದೀನಿ, ನಾ ಆನಂದ ರೂಪ ಇದ್ದೀನಿ, ನಾ ನಿತ್ಯ ಇದ್ದೀನಿ, ನಾ ಪೂರ್ಣ ಇದ್ದೀನಿ, ನಾ ಅಸಂಗ ಇದ್ದೀನಿ, ನಾ ಕೂಟಸ್ಥ ಇದ್ದೀನಿ, ಸಾಕ್ಷಿ ಇದ್ದೀನಿ. ಈ ಎಲ್ಲ ರೀತಿಯಿಂದ ಚಿಂತನೆ ಮಾಡ್ತಾನೆ. ಸದಾ ಆತ್ಮಕಾರ ವೃತ್ತಿಯನ್ನು ಮಾಡ್ತಾನ ಜಿಜ್ಞಾಸು. ಮತ್ತೆ ಬ್ರಹ್ಮಜ್ಞಾನಿ ಏನು ಮಾಡ್ತಾನ? ಬ್ರಹ್ಮಜ್ಞಾನಿ ಬೇರೆ ಮಾಡ್ತಾನೆ. ಜಿಜ್ಞಾಸು ಏನು ಮಾಡ್ತಾನ? ಬ್ರಹ್ಮಜ್ಞಾನಿನೂ ಕೂಡ ಅದೇ ಮಾಡ್ತಾನೆ. ನಾನು ಅಸಂಗ ಇದ್ದೀನಿ, ನಾ ಕೂಟಸ್ಥಿದ್ದೀನಿ, ನಾ ನಿತ್ಯ ಮುಕ್ತ ಇದ್ದೀನಿ ಅಂತ ತಿಳ್ಕೊಂಡು ಬ್ರಹ್ಮಜ್ಞಾನ ಆದಮೇಲೆ ನಾಲ್ಕನೇ ಭೂಮಿಕದಾಗ ಏನು ಬ್ರಹ್ಮಜ್ಞಾನ ಆಗ್ತದ. ಬ್ರಹ್ಮಜ್ಞಾನ ಆದಮೇಲೆ ಆತ್ಮ ಸಾಕ್ಷಾತ್ಕಾರ ಆದಮೇಲೆ ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೆ ಅವ್ರದ್ದು ವೃತ್ತಿ ಸದಾ ಅದೇ ಬ್ರಹ್ಮಾಕಾರನೇ ಇರ್ತದ. ಇಲ್ಲಿನ ಸಾಧನ ಅವಸ್ಥೆ ಒಳಗದನ ಯಾರು? ಜಿಜ್ಞಾಸು. ಇನ್ನು ಬ್ರಹ್ಮಜ್ಞಾನ ಆಗಿಲ್ಲ ಇವರಿಗೆ. ಇನ್ನು ಮೂರನೇ ಭೂಮಿಕೆ ಅದನ ಶುಭೇಚ್ಛ ಸುವಿಚಾರಣ ತನುಮಾನಸದೊಳಗಿದ್ದಾನೆ. ತನುಮಾನಸದೊಳಗಿರ್ತಕ್ಕಂಥ ಈ ಜಿಜ್ಞಾಸು ಇವನು ಕೂಡ ನಾ ಅಸಂಗ ಇದ್ದೀನಿ, ನಾ ನಿತ್ಯ ಮುಕ್ತ ಇದ್ದೀನಿ, ನಾ ಸದ್ರೂಪ ಇದ್ದೀನಿ, ನಾ ಚಿದ್ರೂಪ ಇದ್ದೀನಿ, ನಾ ನಿರಾಕಾರ ಇದ್ದೀನಿ, ನಾ ನಿರ್ವಿಕಾರ ಇದ್ದೀನಿ ಅಂತ ತಿಳ್ಕೊಟ್ಟು ಇವನು ಬ್ರಹ್ಮಾಕಾರ ವೃತ್ತಿ ಮಾಡು. ಇಬ್ಬರೊಳಗೂ ಕೂಡ ಬ್ರಹ್ಮಾಕಾರ ವೃತ್ತಿ ಅದ. ಜಿಜ್ಞಾಸುನಲ್ಲೂ ಕೂಡ ಬ್ರಹ್ಮಾಕಾರ ವೃತ್ತಿ ಅದ, ಜ್ಞಾನಿಯಲ್ಲಿ ಕೂಡ ಬ್ರಹ್ಮಾಕಾರ ವೃತ್ತಿ ಅದ. ವ್ಯತ್ಯಾಸ ಏನದ? ಜಿಜ್ಞಾಸುಗೂ ಮತ್ತು ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಂತ ಜ್ಞಾನಿಗೂ ಎರಡರಲ್ಲಿನೂ ಕೂಡ ಇಬ್ಬರ ವೃತ್ತಿ ಬ್ರಹ್ಮಾಕಾರನೇ ಆದ್ರೂ ಕೂಡ ಇವರಿಬ್ಬರೊಳಗೆ ಏನು ಅಂತರ ಅದ? ವ್ಯತ್ಯಾಸ ಏನದ? ಆ ವ್ಯತ್ಯಾಸವನ್ನು ಟಿಪ್ಪಣಿ ಹೇಳ್ತಾರೆ. 32ನೇ ಟಿಪ್ಪಣಿ. साक्षात्कार विषय अनात्माकार वृत्ति के अंतराय से रहित ब्रह्माकार वृत्ति की स्थिति जो है सो नम्र शाखा की नहीं अप्रयत्न से होवे है. उदाहರಣೆ ಆಗ್ತದೆ. ಸಾಕ್ಷಾತ್ಕಾರ ವಿಷಯ ಅಂದ್ರೆ ಜ್ಞಾನಿಗಳು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ, ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ. ಯಾರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ಯದ ಅಂತ ಬ್ರಹ್ಮಜ್ಞಾನಿಗಳು ಅನಾತ್ಮಕಾರ ವೃತ್ತಿಗೆ ಅಂತರಾಯಿಸಿ ಅನಾತ್ಮಕಾರ ವೃತ್ತಿ ಇಲ್ಲ, ಅನಾತ್ಮಕಾರ ವೃತ್ತಿ ರಹಿತವಾಗಿ ಸದಾ ಆತ್ಮಕಾರ ವೃತ್ತಿ ಅದ. ಆತ್ಮ ಅಂದ್ರಷ್ಟೇ, ಬ್ರಹ್ಮ ಅಂದ್ರಷ್ಟೇ. ಒಂದ್ಸಲ ಬ್ರಹ್ಮ ಅಂತೀನಿ, ಒಂದ್ಸಲ ಆತ್ಮ ಅಂತ ವ್ಯತ್ಯಾಸ ತಿಳ್ಕೊಬೇಡ್ರಿ. ಯಾಕಂದ್ರೆ ಭೇದ ಇಲ್ಲ ಅಂತ ನಿಶ್ಚಯ ಮಾಡಿ ಬಂದಿವಿಲ್ಲ ಮನನದಾಗ. ಅಂತ ಅದಕ್ಕೆ ಬ್ರಹ್ಮ ಅಂದ್ರೆ ಅಟ್ಟೆ, ಆತ್ಮ ಅಂದ್ರೆ ಅಟ್ಟೆ. ಅಂತರಾಯಿಸಿ ರಹಿತ ಅಂದ್ರ ಸದಾ ಯಾವಾಗಲೂ ಕೂಡ ಬ್ರಹ್ಮಾಕಾರ ವೃತ್ತಿ, ಅನಾತ್ಮಕಾರ ವೃತ್ತಿ ಇಲ್ಲವೇ ಇಲ್ಲ. ಸದಾ ಬ್ರಹ್ಮಾಕಾರ ವೃತ್ತಿ ಕಿ ಸ್ಥಿತಿ ಜೋ ಹೈ, ಅಸಂಗ ಇದ್ದೀನಿ, ಅದ್ವೈತ ಇದ್ದೀನಿ, ನಿತ್ಯ ಮುಕ್ತ ಇದ್ದೀನಿ ಅನ್ನುವ ಸದಾ ಏನೋ ವೃತ್ತಿ ಇರ್ತದ ಜೋ ಹೈ ಸೋ ನಮ್ರ ಶಾಖೆ ಹಾಕಿ. ಉದಾಹರಣೆ ಕೊಡ್ತಾರೆ. ಹೆಂಗ ಜ್ಞಾನಿ ಸದಾ ಬ್ರಹ್ಮಾಕಾರ ವೃತ್ತಿ ಮಾಡ್ತಾನಲ್ಲ, ಅವನ ವೃತ್ತಿಯ ಸ್ಥಿತಿ ಬ್ರಹ್ಮಾಕಾರ ವೃತ್ತಿಯ ಸ್ಥಿತಿ ಹೆಂಗಂದ್ರ ಬಾಗಿದ ಟಂಗೆ ಅಂತೆ ಅಂತ ಉದಾಹರಣೆ ಕೊಟ್ಟು. ನಮ್ರ ಶಾಖ ಅಂದ್ರೆ ಬಾಗಿದ ಟಂಗೆ, ಯಾವಾಗಲೂ ಬಾಗೆ ಇರ್ತದ. ಬಾಗಿದ ಟಂಗೆ ಅಂದ್ರೆ ಬಾಗೆ ಇರ್ತದ, ಮತ್ತೆ ಬಾಗ್ಸಕ್ಕೆ ನನ್ನ ಪ್ರಯತ್ನ ಬೇಕೆ. ನಮ್ರ ಶಾಖಾಕಿ ನಾಯಿ ಬಾಗಿದ ಟೊಂಗೆ ಅಂತೆ. ಜ್ಞಾನಿಲಿ ಆಗ್ತಕ್ಕಂಥ ಬ್ರಹ್ಮಾಕಾರ ವೃತ್ತಿ ಅದು ಬಾಗಿದ ಟೊಂಗೆ ಅಂತೆ, ಸದಾ ಬಾಗೆ ಇರ್ತದ. ಅಂದ್ರ ಇವುದು ಜ್ಞಾನಿದು ಸದಾ ಆಕಾರ ವೃತ್ತಿ ಆಗ್ತಾ ಇರ್ತದ.
ಸದಾ ಯಾವಾಗಲೂ ಕೂಡ ಬ್ರಹ್ಮಾಕಾರ ವೃತ್ತಿ ಆಗ್ತಾ ಇರ್ತದೆ, ಸಾಕ್ಷಾತ್ಕಾರ ಅನ್ನೋಂಥದ್ದು. ಅದಕ್ಕೆ ಹೇಳ್ತಾರೆ ಅಪ್ರಯತ್ನ ಶಂಭುವೆ, ಪ್ರಯತ್ನ ಇಲ್ಲ. ನಾನು ಬ್ರಹ್ಮಾಕಾರ ಮಾಡ್ಬೇಕು ಅಂತ ತಿಳ್ಕೊಂಡು ಕುಂತ್ಕೊಂಡು ಓದ್ ಮಾಂಸನ ಹಿಡ್ಕೊಂಬಂದು ಈ ಧ್ಯಾನ ಮಾಡ್ತಿರ್ತೀವಿ. ಅದು ಧ್ಯಾನ ಮಾಡುವಾಗ ಪೂಜೆ ಮಾಡುವಾಗ ನೋಡಿ ನೀವು ಕುಂತಿರ್ತ ನಮ್ಗೆ ಇಲ್ಲೇ ಕುಂದಿಸ್ ಹಿಡ್ಕೊಂಡ್ ಕುಂದ್ರು ಲಿಂಗ ಹೇಳ್ತು ಹಿಡ್ಕೊಂಡ್ ಕುಂದಿಸ್ತ ತಾನು ಹೋಗಿ ಬರ್ತದಲ್ಲ. ಹಂಗ ಇಲ್ಲ ಇಲ್ಲಿ ಹಂಗಿಲ್ಲ. ನಮ್ರ ಶಾಖ ಪ್ರಯತ್ನ ಇಲ್ಲ. ಇಲ್ಲಿ ಬ್ರಹ್ಮಾಕಾರ ವೃತ್ತಿ ಮಾಡಕ್ಕಂತ ತಿಳ್ಕೊಂಡು ಜ್ಞಾನಿ ಪ್ರಯತ್ನ ಇಲ್ಲವೇ ಇಲ್ಲ, ಸದಾ ಬ್ರಹ್ಮಾಕಾರ ವೃತ್ತಿ ಆಗ್ತದೆ. ಆ ಪ್ರಯತ್ನ ಸೇವವೇ ಇದು ಜ್ಞಾನಿದ. ಜ್ಞಾನಿ ನಮ್ರ ಶಾಖ ಜ್ಞಾನಿ ಇದು. ಏನು ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ. ಬ್ರಹ್ಮಾಕಾರ ಆಗ್ಬೇಕಂತ ತಿಳ್ಕೊಂಡು ನಾ ಅಸ್ತಂಗ ಇದ್ದೀನಿ, ನಾ ನಿತ್ಯ ಮುಕ್ತ ಇದ್ದೀನಿ, ನಾ ನಿರ್ವಿಕಾರ ಇದ್ದೀನಿ, ನಾ ನಿರಾಕಾರ ಇದ್ದೀನಿ, ನಾ ಕುಟಸ್ಥ ಇದ್ದೀನಿ, ನಾ ಬ್ರಹ್ಮರೂಪ ಇದ್ದೀನಿ ಅಂತ ತಿಳ್ಕೊಂಡು ವೃತ್ತಿ ತದಾಕಾರ ಆಗಕ್ಕ ಪ್ರಯತ್ನ ಇಲ್ಲವೇ ಇಲ್ಲ. ಯಾರಿಗೆ? ಜ್ಞಾನಿ. ಜ್ಞಾನಿ. ಈಗ ಜಿಜ್ಞಾಸ ಹೇಳ್ತಾರೆ ಹೌದು ನಿಧಿಧ್ಯಾಸನ ವಿಷಯ ಉಕ್ತ ಪ್ರಕಾರ ಕಿ ಸ್ಥಿತಿ ಜೋ ಹೈ. ನಿಧಿಧ್ಯಾಸನ ಮಾಡುವಲ್ಲಿ, ನಿಧಿಧ್ಯಾಸನ ಯಾರು ಮಾಡ್ತಾರ? ನಿಧಿಧ್ಯಾಸನ ಮಾಡ್ತಾನೆ. ಶ್ರವಣ ಮನ ನಿಧ್ಯಾಸನ ಜಿಜ್ಞಾಸು ಮಾಡ್ತಾನೆ. ಈ ಜಿಜ್ಞಾಸು ಅವ ಏನ್ ಮಾಡ್ತಾನ? ಜಿಜ್ಞಾಸು ನಿಧಿಧ್ಯಾಸನ ವಿಷಯ ಉಕ್ತ ಪ್ರಕಾರ ಕಿ ಸ್ಥಿತಿ. ಉಕ್ತ ಪ್ರಕಾರ ಬ್ರಹ್ಮಾಕಾರ ವೃತ್ತಿಯ ಸ್ಥಿತಿ. ಉಕ್ತ ಪ್ರಕಾರ ಬ್ರಹ್ಮಾಕಾರ. ನಾ ಅದ್ವೈತ ಇದ್ದೀನಿ, ನಾ ನಿತ್ಯ ಮುಕ್ತ ಇದ್ದೀನಿ, ನಾ ನಿರ್ವಿಕಾರ ಇದ್ದೀನಿ, ನಾ ನಿರಾಕಾರ ಇದ್ದೀನಿ, ನಾ ಅವ್ಯಕ್ತ ಇದ್ದೀನಿ, ನಾನು ಅವ್ಯಯ ಇದ್ದೀನಿ ಅನ್ನೋ ಈ ವೃತ್ತಿ ಹಾಕ್ಬೇಕಾಗಿತ್ತು ನಿಧಿಧ್ಯಾಸನದೊಳಗಂದ್ರ ಜೋ ಹೈ ಸೋ ಅಸ್ತ ಸೆ ಪಕಡಿಕೆ ನಂಬ ಕರಿ ಹುಯಿ ಉಚ್ಚ ಶಾಖಾಕಿ ನಹಿ. ಮ್ಯಾಗದ ಟೊಂಗಿ, ಮ್ಯಾಗಿದ್ದು ಟೊಂಗಿಯನ್ನು ಕೈಯಿಂದ ಹಿಡ್ಕೊಂಡು ಜೋತು ಬಿದ್ದು ಭಕ್ಷಿದಂಗೆ ಪ್ರಯತ್ನ ಮಾಡಿ ಹೇಳುದು. ಜಗ್ಗಿ ಮ್ಯಾಗದ ಟೊಂಗಿ ಸ್ವಾಭಾವಿಕವಾಗಿ ಮ್ಯಾಗಿದ್ದ ಟೊಂಗಿಯನ್ನು ಕೈಲಿ ಹಿಡ್ಕೊಂಡು ಪ್ರಯತ್ನದಿಂದ ಭಾಷಿದ ಹಾಗೆ. ನಿಧಿಧ್ಯಾಸನದಲ್ಲಿ ಬ್ರಹ್ಮಾಕಾರ ವೃತ್ತಿಗೆ ಏನದ? ಪ್ರಯತ್ನ ಬೇಕು. ಜಿಜ್ಞಾಸು ಪ್ರಯತ್ನ ಮಾಡಬೇಕು ಅಂತಾರ ಅವ್ರ. ಜಿಜ್ಞಾಸು ಪ್ರಯತ್ನ ಮಾಡ್ತಾನ. ಬ್ರಹ್ಮಾಕಾರ ವೃತ್ತಿ ಆಗ್ಬೇಕಾದ್ರೆ ಪ್ರಯತ್ನ ಅದ. ಪ್ರಯತ್ನ ಸೇವವೇ, ಪ್ರಯತ್ನದಿಂದ ಬ್ರಹ್ಮಾಕಾರ ವೃತ್ತಿ ಆಗ್ತದ. ಸುಮ್ನೆ ಆಗಲ್ಲ. ಕಣ್ಣು ಚುಕ್ಕಿದ ತಕ್ಷಣ ಬ್ರಹ್ಮಾಕಾರ ಆಗೋದಿಲ್ಲ ಜಿಜ್ಞಾಸುವಿಗೆ. ಯಾಕ? ಅನಾತ್ಮಕಾರ ವೃತ್ತಿ ಇರ್ತದಿನ ಅವನಿಗೆ. ಹೌದು. ಆಸ್ತಸೆ ಪಕಡನೆ ರೂಪ ಪ್ರಯತ್ನಕ್ಕೆ ತ್ಯಾಗಕ್ಕೆ ಯಾವಾಗ ಕೈಯಿಂದ ಹಿಡಿದು ಭಾಗಿಸಿದ್ದಿ, ಅದು ಹಿಡಿದನ್ನ ನೀನು ಬಿಟ್ಟಿ ಅಂದ್ರ ಎಲ್ಲಿಗೆ ಹೋಗ್ತದ? ಮತ್ತೆ ಅಲ್ಲಿಗೆ ಹೋಗಿ ನಿಂದ್ರು, ಅಲ್ಲಿಗೆ ಹೋಗಿ ನಿಂದ್ರು. ಯಾಕ ಬಗ್ಗಿತ್ತು? ಯಾಕ? ನೀನು ಪ್ರಯತ್ನ ಬಗ್ಗಿತ್ತು, ನೀ ಪ್ರಯತ್ನ ಬಿಟ್ಟಿ ಬಾಯ್. ನಮ್ಮ ಮಂದಿ ಬಾಳ ಹಿಂಗೆ ಆಗ್ತದೆ. ಯೋಗ ಮಾಡ್ತಾರ, ಯೋಗ ಸಾಧನ ಮಾಡ್ತಾರ, ಒಂದಿಷ್ಟು ದಿನ ಮಾಡ್ತಾರೆ. ಅನುಷ್ಠಾನ ಮೊದಲು ಗುರುಗಳ ದೀಕ್ಷೆ ಭಾರಿ ಮಾಡಿಬಿಡ್ತಾರೆ. ಮಾಡಿ ಒಂದು 5-6 ವರ್ಷ ಮಾಡ್ತಾರೆ, ಆಮ್ಯಾಗ ಬಿಟ್ಟು ಬಿಡ್ತಾರೆ. ಮತ್ತೆ ಜ್ವರನೇ ಆಗ್ತದ. ಈ ವಿಚಾರ ಚಲೋ, ನಿಮ್ಗೆ ಹೇಳ್ತೀನಿ ರೀ, ವಿಚಾರ ಬಹಳ ಚಲೋ. ಯೋಗ ಅಷ್ಟು ಆಸನ ಅಲ್ಲ, ಅದು ನಿರಂತರ ಪ್ರಯತ್ನ ಬೇಕು. ನಾ ಗೃಹಸ್ಥಾಶ್ರಮದಾಗಿದ್ದು ನಾನು ದೊಡ್ಡ ಯೋಗಿ ಆಗ್ತೀನಿ, ನಿರ್ವಿಕಲ್ಪ ಸಮಾಧಿ ಹೋಗಿ ಮಾಡ್ತಿಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಎಲ್ಲ ತ್ಯಾಗ ಬೇಕು. ಅದಕ್ಕೆ ದೇಶ ಪ್ರತ್ಯಾಹಾರ, ಕಾಲ ಪ್ರತ್ಯಾಹಾರ, ವಸ್ತು ಪ್ರತ್ಯಾಹಾರ ಹೇಳ್ಯಾರ ಯೋಗದೊಳಗ. ಅದು ತಿಳ್ಕೊಬೇಕು. ಮೊದಲು ಯೋಗ ಶಾಸ್ತ್ರ ಮೊದಲು ತಿಳ್ಕೊಬೇಕು, ಆಮೇಲೆ ಅದ್ರ ನಾ ಯೋಗ್ಯ. ಅದಕ್ಕೆ ಹೇಳ್ತಾರ ಅನುಬಂಧ ಚತುಷ್ಟಿ. ಅದಕ್ಕೆ ನಾ ಯೋಗ್ಯ ಇದ್ದೀನೋ ಅಯೋಗ್ಯ ಇದ್ದೀನೋ ಮೊದಲು ತಿಳ್ಕೊಂಡು ಹೋಗ್ಬೇಕು. ಸುಮ್ಮನೆ ಸಮಯ ವ್ಯರ್ಥ ಮಾಡಬಾರ್ದು. ಕೈಲಿ ಆಗ್ಲಾರ್ದಕ್ಕ ನಾವು ಕೈ ಹಾಕಿ ಸಮಯ ವ್ಯರ್ಥ ಮಾಡಕ್ ಹೋಗ್ಬಾರ್ದು. ಯೋಗ ಶಾಸ್ತ್ರ ಅಷ್ಟು ಆಸನ ಅಲ್ಲ. ಅದು ಏನಿಲ್ಲ, ಮನಸ್ಸಿನ ನಿಗ್ರಹಕ್ಕೇನೆ ಯೋಗ ಶಾಸ್ತ್ರ ಅದಲ್ಲ. ಆದ್ರ ಅದ್ರೊಳಗೆ ನಾವು ಬಹಳ ಸಮಯ ಹೋಯ್ತೀವಿ ಅಂದ್ರ ಅದು ಹೆಂಗ ನಾವು ಗುರಿ ಮುಟ್ಟತ್ರ ಮಾಡ್ಕೊಂತ ಹೋಗ್ಬೇಕು. ಆ ಕಡೆಗೆ ಹೆಂಗಂದ್ರೆ ನಿಮ್ಗೆ ಹೇಳ್ತೀನಿ, ಗಾಡಿ ಎಷ್ಟು ಲೀಟರ್ ಇರ್ತದ, ಕಾರ್ನಾಗ ಎಷ್ಟು ಲೀಟರ್ ಇರ್ತದ, ನೀವು ಎಷ್ಟು ತುಳಿತೀರಿ ಮ್ಯಾಂಗ ಇರ್ತದ. 60, 70, 80, 100 ಹೋಗ್ತದ. ಅದ್ರ ಮ್ಯಾಗಿನ ತೆಗೆದು ಬಿಡ್ರಿ ಕಾಲು. ಎಲ್ಲಿ ಬರ್ತದ? ಎಲ್ಲಿಂದ ಏರಿತ್ತು ನೋಡಿ, ಸೀದಾ ಬಂದು ಜೀರೋಕ್ಕೆ ನಿಂತಿರ್ತದ ಕಾಟ. ಜೀರೋಕ್ಕೆ ಮತ್ತೆ ತುಳಿದ್ರಿ ಮತ್ತೆ ಬಿಟ್ರಿ, ಹಿಂಗದ ನೋಡಿ. ಹಿಂಗದ ಅಂದ್ರೆ ಏನು? ಅವ್ರು ಹೇಳೋದ ಅರ್ಥ ಏನು? ಸದಾ ತುಳ್ಕೊಂತ ಹೋಗ್ಬೇಕಂತ ಅಂದ್ರೆ ಏನು? ಸದಾ ಮಾಡ್ಕೊಂತ ಹೋಗ್ಬೇಕು. ಆ ಕಡೆ ಹೆಚ್ಚಿನ ಸಾಧನ ಮಾಡ್ಕೊಂತ ಹೋಗ್ಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಆ ಸಮಾಧಿ ಒಳಗೆ ಸವಿಕಲ್ಪಕ ಸಮಾಧಿ, ನಿರ್ವಿಕಲ್ಪಕ ಸಮಾಧಿ, ಅಂತ ನಿರ್ವಿಕಲ್ಪ ಸಮಾಧಿ, ಬಾಹ್ಯ ನಿರ್ವಿಕಲ್ಪ ಸಮಾಧಿ, ಸಾಕ್ಷಾತ್ಕಾರ ರೂಪ ನಿರ್ವಿಕಲ್ಪಕ ಸಮಾಧಿ, ಅಸಾಕ್ಷಾತ್ಕಾರ ರೂಪ ನಿರ್ವಿಕಲ್ಪಕ ಸಮಾಧಿ ಹೇಳ್ತಾರೆ ಮುಂದಿನ ಟಿಪ್ಪಣಿ ಒಳಗೆ. ಹೇಳೋದ ಅರ್ಥ ಏನಂದ್ರ ಹೋಗ್ಬೇಕು ಸಾಧನ ಮುಂದಕ್ಕೆ. ಅಲ್ಲಿ ಜಿಜ್ಞಾಸೆ ಏನದ? ಪ್ರಯತ್ನ ಮಾಡಬೇಕು ಅಂತ. ಪ್ರಯತ್ನ. ಅದಕ್ಕೆ ಪ್ರಯತ್ನ ತ್ಯಾಗಕ್ಕೆ ಪ್ರಯತ್ನವನ್ನು ತ್ಯಾಗ ಮಾಡಿದ್ವಿ ಅಂದ್ರ ಅದು ವೃತ್ತಿ ನಿಂದಿರುವುದಿಲ್ಲ. ಜಿಜ್ಞಾಸುವಿಗೆ ವೃತ್ತಿ ನಿಂದಿರಂಗಿಲ್ಲ. ಜೈಸ್ ಹೇಗೆಂದ್ರೆ
उच्च शाखा की नम्रता रहिತ नहीं उच्च शाಖಾ ಮ್ಯಾಗಿದ್ದ ಅದು ಬಾಗಿದ ಟೊಂಗಿ ಅಲ್ಲ ಅದು ಬಾಗಿದ ಟೊಂಗಿ ಅಲ್ಲ ಮ್ಯಾಗಿದ ಟೊಂಗಿ ನೀ ಪ್ರಯತ್ನ ಮಾಡಿ ಜಗಿರಿ ಅದಕ್ಕೆ ಬಿಟ್ಟಿ ಅಂದ್ರೆ ಮ್ಯಾಗ ಹೋಗ್ಬಾರ್ದಂದ್ರೆ ಹಿಡ್ಕೊಂಡು ಹಿಡ್ಕೊಂಡೇ ನಿಂದಿರ್ಬೇಕು ಬಿಟ್ಟಿ ಅಂದ್ರೆ ಹೋಗ್ತದ ನೋಡಿ ಮ್ಯಾಗ ಹೋಗ್ತದ ಹೈವೇದಾಗ ಹೋಗುವಾಗ ನ್ಯಾಷನಲ್ ಹೈವೇದಾಗ ಲಾರಿಗಳು ಹೋಗ್ತಾವಲ್ಲ ಸುಮಾರು ಸಾವಿರಾರು ಕಿಲೋಮೀಟರ್ ಹೋಗೋದಿರ್ತದ ಅವ್ರು ಏನು ಎಷ್ಟಂತ ತುಳಿತದ ಅಷ್ಟಿಟ್ರ ಮ್ಯಾಗ ಎಷ್ಟಂತ ಕಾಲಿಡ್ಬೇಕು ಅವ್ರು ಡ್ರೈವರ್ ಅವ್ ಏನು ಮಾಡ್ತಾನ ಅಂದ್ರೆ ದೊಡ್ಡ ಕಲ್ಲಿಟ್ಟು ಬಿಡ್ತಾರ ಕಲ್ಲು ಎಷ್ಟಿಟ್ರ ಮ್ಯಾಗ ಕಲ್ಲಿಟ್ಟು ಬಿಡ್ತಾನ ಏನಿಲ್ಲ ಬ್ರೇಕ್ ಆ ನಂತರ ಗೇರ್ ಇವ್ರು ಇಟ್ಟು ನೋಡ್ಕೊಂತ ಹೋಗ್ತಾನ ನಾವು ಆ ಎಕ್ಸ್ಲೇಟರ್ ಮ್ಯಾಗ ಕಲ್ಲೆ ಇಟ್ಬಿಡ್ತಾನಂತ ಅವ ಅಂದ್ರ ಅದು ಕಾಟ ಎಕ್ಸ್ಲೇಟರ್ ಮ್ಯಾಗ ಕಲ್ಲಿಟ್ಟಾಗ ಎಷ್ಟು ಏರ್ ಇರ್ತದ ನೋಡ್ರಿ ಅದು ಹಂಗೆ ಹೋಗ್ತದ ಅದು ಹೋಗ್ತದ ಇಲ್ಲ ಇದು ಯಾರ್ದು ಜ್ಞಾನಿ ಸಾಕ್ಷಾತ್ಕಾರ ಕಲ್ಲಿಟ್ಬಿಟ್ಟನವ ಕಲ್ಲಿಟ್ಬಿಟ್ಟನವ ಆ ವೃತ್ತಿ ಮ್ಯಾಗೆ ಅದಕ್ಕೇನು ಪ್ರಯತ್ನ ಇಲ್ಲ ಸದಾ ಯಾವಾಗಲೂ ಕೂಡ ಅದೇ ಆಕಾರ ಆಗ್ತದ ಏನು ಪ್ರಯತ್ನ ಇಲ್ಲದೆ ಆಕಾರ ಆಗ್ತದ ಆದ್ರೆ ಜಿಜ್ಞಾಸು ಅಂದ್ರೆ ಕಾಲಿಟ್ಟಂಗ್ರಿ ಎಷ್ಟು ಲೀಟರ್ ಮ್ಯಾಗ ಅಲ್ಲಿ ತಕ್ಕ ಬಂತು ತೆಗಿತಾನ ಮತ್ತೆ ಕಾಟ ಬರ್ತದ 20ಕ್ಕೆ 30ಕ್ಕೆ ಬರ್ತದ ಮತ್ತೆ ರೋಡ್ ಕಲ್ಲ ಐತ ಮತ್ತೆ ಒತ್ತಬೇಕಾಗ್ತದೆ ಹಂಗ ಈ ಜಿಜ್ಞಾಸನ ಪ್ರಯತ್ನ तैसे ಅದರಂತೆ ನಿಧಿಧ್ಯಾಸನ ವಿಷಯ ಪ್ರಯತ್ನಕ್ಕೆ ತ್ಯಾಗಕ್ಕೆ ಉಕ್ತ ಪ್ರಕಾರಕ್ಕೆ ಸ್ಥಿತಿ ರತಿ ನಹಿ ನಿಧಿಧ್ಯಾಸನ ಮಾಡ್ತಕ್ಕಂಥ ಜಿಜ್ಞಾಸು ಪ್ರಯತ್ನ ಮಾಡೋದು ಬಿಟ್ಟ ಆರಾಮ್ ಎಲ್ಲ ಮಠ ಇತ್ತು ಆರಾಮ್ ಭಕ್ತರಾದ್ರು ರೊಕ್ಕ ರೂಪಾಯಿ ಇತ್ತು ಯಾಕೆ ಬೇಕಾಯ್ತು ನಡಿ ಇಷ್ಟ ಅಂತ ಬಿಟ್ಟ ಮತ್ತೆ ಜೀರೋಕ ಬರ್ತಾನ ಮೊದಲು ಹೆಂಗಿತ್ತು ನೋಡ್ರಿ ಸಾಧಕ ಆದ ಮೊದಲು ಗುರುಗಳ ಬಲ್ಲಿ ಬಂದಾಗ ಹೆಂಗಿತ್ತು ನೋಡು 20 ವರ್ಷ 30 ವರ್ಷ 40 ವರ್ಷ 50 ಎಷ್ಟು ವರ್ಷ ಆಯ್ತು ಮನೆ ಬಿಟ್ಟು 50 ವರ್ಷ ಆಯ್ತು 50 ವರ್ಷ ಆದ್ರೆ ಏನದ 50 ವರ್ಷ ಆದ್ರೂ ಜೀರೋನೇ ಯಾಕ ಪ್ರಯತ್ನನೇ ಮಾಡಿಲ್ಲಲ್ಲ ಏರ್ಬೇಕಲ್ಲ ವೃತ್ತಿ ಸಿದ್ಧಿ ರತಿ ನಹಿ ಇದು ಒಂದ್ ರೀತಿ ಹೇಳಿದ್ರು ಜಿಜ್ಞಾಸುವಿಗೆ ಮತ್ತು ಸಾಕ್ಷಾತ್ಕಾರಕ್ಕಂತ ವ್ಯತ್ಯಾಸವನ್ನ ಒಂದ್ ರೀತಿ ಹೇಳಿದ್ರು ಇನ್ನೊಂದು ರೀತಿ ಹೇಳ್ತಾರೆ ಕಿವ ಅಥವಾ ಇನ್ನೊಂದು ರೀತಿ ನೋಡಿ साक्षात्कारवानों व्यवहार काल विषय कदाचित उक्त वृत्ति के स्थिति के अभाव हुए कर्तव्य बुद्धि करे पश्चाताप नहीं हुए है ಇನ್ನೊಂದು ಹೇಳ್ತಾರೆ ಪ್ರಾರಬ್ಧ ಕರ್ಮ ಒಂದದಲ್ಲ ಬಾಪು ನಿನಗೆ ಬಲ್ಲಿದವರು ಬೇರಾರುಂಟು ರೂಪಿಗಿಡಿಸಿದೆ ಮಹಾಮಹಿಮ ಲಾಸ್ಟಿಗೆ ಹೇಳಿದ್ರು ಅವರು ಏನು ಲಾಸ್ಟಿಗೆ ಶಂಭುಲಿಂಗ ಐಕ್ಯದೊಳಗೆ ತಿಳಿಸಿದೆ ಪ್ರಾರಬ್ಧ ಭೋಗ ನೀತಿಯನ್ನು ಯಾರು ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಾರಲ್ಲ ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವ್ರಿಗೆ ಕೂಡ ತಿಳಿಸಿದಿ ಪ್ರಾರಬ್ಧ ಭೋಗ ನೀತಿಯನ್ನ ಅವರು ಕೂಡ ಪ್ರಾರಬ್ಧವನ್ನು ಭೋಗಿಸಬೇಕು ಆ ಭೋಗಿಸುವ ಪ್ರಾರಬ್ಧ ಕರ್ಮವನ್ನು ಭೋಗಿಸ್ಬೇಕಂದ್ರ ನಾ ಬ್ರಹ್ಮಾಕಾರ ವೃತ್ತಿಯಾಗಿರ್ತಾನಂದ್ರೆ ಪ್ರಾರಬ್ಧ ಕರ್ಮ ಭೋಗ ಆಗ್ತದೆ ನಾ ವ್ಯವಹಾರಕ್ಕೆ ಬರ್ಬೇಕು ವೃತ್ತಿ ಬಾಹ್ಯ ಬರ್ಬೇಕು ವ್ಯವಹಾರಕ್ಕೆ ಬರ್ಬೇಕು ನಾ ಬ್ರಹ್ಮಾಕಾರ ವೃತ್ತಿಯೊಳಗಿದ್ದ ಪ್ರಾರಬ್ಧ ಕರ್ಮ ಸುಖ ದುಃಖ ಭೋಗಿಸ್ತೀನಂದ್ರ ಸಾಧ್ಯನೇ ಇಲ್ಲ ತಿಳಿಸಿದ ಅದಕ್ಕೆ ಪ್ರಾರಬ್ಧ ಅನ್ನೋದಲ್ಲ ದೇಹರತನ ಪ್ರಾರಬ್ಧ ಇರ್ತದಲ್ಲ ಸಾಕ್ಷಾತ್ಕಾರ ಜ್ಞಾನಿಗೆ ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವ ಕಾಲದಲ್ಲಿ ಸಹಜವಾಗಿ ಏನಾಗ್ತದೆ ಪ್ರಾರಬ್ಧ ಕರ್ಮವನ್ನು ವೃತ್ತಿಯನ್ನ ಬ್ರಹ್ಮಾಕಾರ ವೃತ್ತಿಯಿಂದ ಕರ್ಕೊಂಡು ಬಂದು ಹೊರ ಬಾಹ್ಯ ಪ್ರಪಂಚಕ್ಕೆ ಹಸ್ತದ ಸುಖ ದುಃಖ ಭೋಗಕ್ಕೆ ಹಸ್ತದ ಇಲ್ಲೋ ಹಸ್ತದ ಪಶ್ಚಾತ್ ಆದ್ರ ಮತ್ತೆ ಪ್ರಾರಬ್ಧ ಕರ್ಮ ಮುಗಿತಂದ ತಕ್ಷಣನೇ ಮತ್ತೆ ಆ ಸ್ಥಿತಿ ಬರ್ಬೇಕಂದ್ರ ಬ್ರಹ್ಮಾಕಾರ ವೃತ್ತಿ ಆಗ್ಬೇಕಂದ್ರ ಪ್ರಯತ್ನ ಇಲ್ಲ ಒಂದು ಮಾತು ಇನ್ನೊಂದು ಮಾತು ಪಶ್ಚಾತ್ತಾಪ ಆಗಲ್ಲ ಅವನಿಗೆ ಜ್ಞಾನಿಗೆ ಪಶ್ಚಾತ್ತಾಪ ಆಗಲ್ಲ ಏನಪ್ಪ ಅಯ್ಯೋ ಇಷ್ಟೊತ್ತಿನ ನನ್ನ ವೃತ್ತಿ ಹೊರಗೆ ಬಂದ್ಬಿಡುತ್ತಲ್ಲಪ್ಪ ನೋಡ್ರಿ ನೀವು ಪೂಜೆ ಮಾಡುವಾಗ ನೀವು ಸಂಕಲ್ಪ ಮಾಡ್ಕೊಂಡ್ ಕುಂತಿರ್ತೀರಿ ಏನಂತ ಒಂದ್ ಪೂರ 5 ನಿಮಿಷ 10 ನಿಮಿಷಕ್ಕಲ್ಲ ಗುರುಗಳು ಹೇಳ್ಯಾರ ಅದರದೇ ಆಕಾರ ಮಾಡ್ಬೇಕಂತ ಸಂಕಲ್ಪ ಮಾಡ್ಕೊಂಡ್ ಕುಂತೀರಿ ನಿಮ್ನ ಅಲ್ಲೇ ಕುಂದಿಸಿ ನಿಮಗೆ ಮರವು ಮಾಡಿ ಹೋಗ್ಬಿಡ್ತು ಅವಾಗ ಒಳ್ಳೆ ನಿಮ್ಗೆ ಜಾಗ್ರ ಆಗ್ತೀರಿ ಒಂದು ಸ್ವಲ್ಪ ಕ್ಷಣದಾಗ ಜಾಗ್ರ ಆಗ್ತೀವಿ ಏನಾಗ್ತದ ಪಶ್ಚಾತ್ತಾಪ ಆಗ್ತದೆ ನಮಗೆ ಏನಂತ ಅಯ್ಯೋ ನಾನು ಒಟ್ಟೆ ಹೋಗ್ಬಾರ್ದಂತ ಎಷ್ಟು ಪ್ರಯತ್ನ ಮಾಡಿದೆ ಅಂದ್ರೂ ಹೋಗ್ಬಿಡ್ತು ನೋಡಿದ ನನ್ನ ಮರ್ಷಿ ಅಂತ ಪಶ್ಚಾತ್ತಾಪ ಆಗ್ತದೆ ಇಲ್ಲ ಹಂಗ ವ್ಯವಹಾರ ಮಾಡುವಾಗ ಜ್ಞಾನಿಗೆ ಅನಾತ್ಮಕ ವೃತ್ತಿ ಆಗ್ಬೋದು ಆದ್ರ ವ್ಯವಹಾರ ಮುಗಿತು ಅಂದ್ರ ನಾನು ಬ್ರಹ್ಮಾಕಾರ ವೃತ್ತಿ ಇಷ್ಟಂತ ನಾನು ತಪ್ಪಿಸ್ಕೊಂಡಲ್ಲ ಅಂತ ತಿಳ್ಕೊಂಡು ನನಗೆ ಪಶ್ಚಾತ್ತಾಪ ಆಗುವುದೇ ಇಲ್ಲ ಪಶ್ಚಾತ್ತಾಪ ನೈವೇ निधिध्यासनंकु व्यवहार काल विषय कदाचित उक्त वृत्ति की स्थिति के अभाव हुए कर्तव्य बुद्धि करे पश्चाताप हुए है ನಿಧಿಧ್ಯಾಸನ ಮಾಡ್ತಕ್ಕಂಥ ಜಿಜ್ಞಾಸುವಿಗೆ ಏನಾಗ್ತದ ವ್ಯವಹಾರ ಕಾಲ ಮತ್ತೆ ಅವನು ವ್ಯವಹಾರ ಅದಲ್ಲ ಜ್ಞಾನಿಗೆ ವ್ಯವಹಾರದ ಪ್ರಾರಬ್ಧ ಕರ್ಮದ ಭೋಗದ ಮೇಗ ಇವ ಅಜ್ಞಾನಿ ಅದ ಇವನಿಗೆ ಪ್ರಾರಬ್ಧ ಕರ್ಮ ಸುಂಬಿಡ್ತದನ ಬಿಡುವುದನ್ನೇ ಇಲ್ಲ ಇವ ವ್ಯವಹಾರ ಕಾಲದಲ್ಲಿ
ಅಥವಾ ಸಾಧನೆ ಮಾಡುವ ಸಮಯದಲ್ಲಿ ವೃತ್ತಿ ಸ್ಥಿರವಾಗಿ ನಿಲ್ಲುವುದಿಲ್ಲ, ಕುಂದಿಸ್ತದ, ಮಾಡ್ಬೇಕಂತ ಪ್ರಯತ್ನ ಮಾಡಕತ್ತಾನ, ಅವನಿಗೆ ಮನಸ್ಸಿ ಬ್ರಹ್ಮಾಕಾರ ವೃತ್ತಿ ರಹಿತವಾಗಿ ಅನಾತ್ಮಕಾರ ವೃತ್ತಿ ಮನಸ್ಸಾಯ್ತು ಅಂದ್ರ ಅವನಿಗೆ ಮರುಕ್ಷಣದಾಗ ಹೆಸರು ಆಗ್ತದ, ನಾನು ಕುಂತೀನಿ ನಿಧಿಧ್ಯಾಸನಕ್ಕ, ನಾ ಕುಂತೀನಿ ಬ್ರಹ್ಮಾಕಾರ ವೃತ್ತಿ ಮಾಡಕ ಕುಂತೀನಿ, ನನಗೆ ಗೊತ್ತಿಲ್ಲಾರ್ದಂಗೆ ಹೋಯ್ತಲ್ಲ ಇದು ವೃತ್ತಿ, 5 ನಿಮಿಷ 10 ನಿಮಿಷ ವ್ಯರ್ಥ ಆಯ್ತಲ್ಲ ನನ್ನ ಸಮಯ ಅಂತ ತಿಳ್ಕೊಂಡು ಜಿಜ್ಞಾಸೆಗೆ ಏನಾಗ್ತದ, ಜಿಜ್ಞಾಸೆಗೆ ಆಗ್ತದ. ಮತ್ತೆ ಆದ್ರಾಗಲಿ ಹೋಗ್ಲಿ ಅನ್ನೋದಿಗೆ ಆಗಲ್ಲ, ಆದ್ರಾಗಲಿ ಹೋಗ್ಲಿ ಈಗ ಇರ್ತಾರಲ್ಲ, ಇದೇ ಕಂಪ್ನಿ ಜಾಸ್ತಿ ಇರ್ತದ. ಪ್ರಯತ್ನ ಪೂರ್ವಕವಾಗಿ ಮಾಡದೆ, ಪ್ರಯತ್ನ ಪೂರ್ವಕವಾಗಿ ಮಾಡಿ ಒಬ್ಬ ಪುಣ್ಯಾತ್ಮ. ಜಿಜ್ಞಾಸತ್ವ ಎಲ್ಲರಿಗೂ ಬರಂಗಿಲ್ಲ. ಜಿಜ್ಞಾಸ ಉತ್ತಮ ಜಿಜ್ಞಾಸ ಸ್ವರೂಪ ಜಾನಕಿ ತೀವ್ರ ಇಚ್ಛೆವಾಲ. ಅನ್ನ ರುಚಿ ಹತ್ತಬಾರ್ದು, ನೀರು ರುಚಿ ಹೆಂಗ ಜ್ವರ ಬಂದ್ವು ಅಂದ್ರೆ ಅನ್ನ ಹೆಂಗ ಹೋಗಲ್ಲ, ಎಷ್ಟು ಮೃಷ್ಟಾನ್ನ ಭೋಜನ ಇಟ್ರು ಕೂಡ ಒಲ್ಲೆ ಅಂತ ಹೆಂಗ್ ಬರ್ತದಲ್ಲ, ಹಂಗ ತೀವ್ರ ಆತ್ಮನ ತಿಳ್ಕೊಬೇಕಂತ ತೀವ್ರ ಜಿಜ್ಞಾಸೆ ಇತ್ತು ಅಂದ್ರ ಹೊರಗಿರ್ತಕ್ಕಂಥ ಪದಾರ್ಥದ ಅನಾಸಕ್ತಿ ಆಗ್ತದ. ಯಾಕ ಸ್ವರೂಪ ಜಾನಕಿ ತೀವ್ರ ಇಚ್ಛೆವಾಲ. ನಾ ತಿಳ್ಕೊಬೇಕಪ್ಪ, ಯಾವಾಗ ನಾ ಸಾಯ್ತೀನೋ ಗೊತ್ತಿಲ್ಲ, ಸತ್ಯ ಅಂದ್ರೆ ಮತ್ತೆ ಏನಾಗ್ತೀನೋ ಗೊತ್ತಿಲ್ಲ, ಇದನ್ನು ಸ್ಥಿರವಲ್ಲ, ಮುಂದೆ ಮನುಷ್ಯ ಜನ್ಮ ಬರ್ತದ ಗ್ಯಾರಂಟಿ ಇಲ್ಲ. ಈಗೇನು ಭಗವಂತ ಸಮಯ ಕೊಟ್ಟನ, ಇದನ್ನೇ ಪಡ್ಕೊಂಡ್ಬಿಡಕ್ ಸದುಪಯೋಗ ಮಾಡ್ಕೋಬೇಕಂತ ತಿಳ್ಕೊಂಡು ಅನಾತ್ಮ ಪದಾರ್ಥದಲ್ಲಿ ವಿಷಯದಲ್ಲಿ ಅನಾಸಕ್ತನಾಗಿ ನಿರಂತರವಾಗಿ ಆತ್ಮನ ಕಡೆಗೆ ಲಕ್ಷ್ಯ ಇರ್ತದ. ಅವನಿಗೆ ಏನಾಗ್ತದ ಅಂದ್ರ ಒಂದ್ಸಲ ಆತ್ಮಕಾರ ಆಗ್ಲಿಲ್ಲ, ತಪ್ಪಿ ಏನೋ ಪ್ರಾರಬ್ಧ ಕರ್ಮ ದೋಷದಿಂದ ಅದ್ರಾಗ ವ್ಯವಹಾರದಲ್ಲಿ ಬಿದ್ದ ಅಂದ್ರ ಏನಾಗ್ತದ, ಪಶ್ಚಾತ್ತಾಪ ಆಗುತ್ತದೆ. ಇತನ ಸಾಕ್ಷಾತ್ಕಾರ ಸೇ ನಿಧಿಧ್ಯಾಸನಕ ಭೇದ ಹೇ. ಇಷ್ಟು ಏನದ ಅಂದ್ರ ಸಾಕ್ಷಾತ್ಕಾರಕ್ಕೂ ನಿಧಿಧ್ಯಾಸನಕ್ಕಿರ್ತಕ್ಕಂಥ ವ್ಯತ್ಯಾಸ. ನಿಧಿಧ್ಯಾಸನ ಮಾಡೋರು ಜಿಜ್ಞಾಸುಗಳು, ಸಾಕ್ಷಾತ್ಕಾರ ಆದವರಿಗೆ ಜ್ಞಾನಿಗಳು ಅಂತ ಕರೀತಾರೆ. ಜ್ಞಾನಿಗಳ ಆತ್ಮಾಕಾರ ವೃತ್ತಿ ಬ್ರಹ್ಮಾಕಾರ ವೃತ್ತಿಗೂ, ನಿಧಿಧ್ಯಾಸನದಲ್ಲಿ ಜಿಜ್ಞಾಸ ಮಾಡ್ತಕ್ಕಂಥ ಬ್ರಹ್ಮಾಕಾರ ವೃತ್ತಿಗೂ ಇಬ್ಬರಲ್ಲಿ ಜ್ಞಾನಿ ಮತ್ತು ಜಿಜ್ಞಾಸಲ್ಲಿರ್ತಕ್ಕಂಥ ವ್ಯತ್ಯಾಸ ಇಷ್ಟಿರುತ್ತದೆ ಅಂತ 2 ರೀತಿಯಿಂದ ಹೇಳ್ಕೊಂಡು ಬಂದರು. ಪುನಃ ಮತ್ತೆ ಈಗ ನಿಧಿಧ್ಯಾಸನ ಸಮಾಧಿಗೂ ನಿಧಿಧ್ಯಾಸನ ವಿಷಯ ಅಂತರ್ಭಾವ ಹೇಳಿ ನ್ಯಾಯಗಳ ನಿಧಿಧ್ಯಾಸ ಲಕ್ಷಣ ಮಾಡಿ, ಆ ನಿಧಿಧ್ಯಾಸನದಲ್ಲಿ ಸಮಾಧಿಯನ್ನು ನಿಧಿಧ್ಯಾಸನದ ಅಂತರ್ಭೂತ ಮಾಡಿ, ನಾವು ಸಮಾಧಿ ಅನ್ನೋದು ಒಂದು ಪ್ರತ್ಯೇಕ ಸಾಧನ ಅಂತ ನಾವು ಗಣನೆ ಮಾಡಿಲ್ಲ ಅಂತ ಹೇಳುವಾಗ, ಆ ಯಾವ ಸಮಾಧಿಯಾಗ ಬಹಳ ಅದು ನಿರ್ವಿಕಲ್ಪಕ ಸಮಾಧಿ ಅದ, ನಿರ್ವಿಕಲ್ಪಕ ಸಮಾಧಿ ಅದ ಹೇಳಿದಿಲ್ಲ, ಅಂತ ನಿರ್ವಿಕಲ್ಪಕ ಸಮಾಧಿ ಅದ, ಬಾಹ್ಯ ನಿರ್ವಿಕಲ್ಪಕ ಸಮಾಧಿ ಅದ, ಆ ಸಾಕ್ಷಾತ್ಕಾರ ರೂಪ ನಿರ್ವಿಕಲ್ಪಕ ಸಮಾಧಿ ಅದ, ಅಸಾಕ್ಷಾತ್ಕಾರ ರೂಪ ನಿರ್ವಿಕಲ್ಪಕ, ಯಾವ ಇಷ್ಟು ಸಮಾಧಿಗಳವ. ಸಮಾಧಿ ಅಂದ್ರೆ ಮತ್ತೆ ಇಷ್ಟೊಳಗೆ ಸಮಾಧಿಗಳದ. ಯಾವ ಸಮಾಧಿಯನ್ನ ನಿಧಿಧ್ಯಾಸನದಾಗ ಅಂತರ್ಭೂತ ಮಾಡಿವೆ ಅನ್ನೋ ವಿಷಯವನ್ನ ಪುನಃ ನಾಳೆ ದಿವಸ ಚಿಂತನೆ ಮಾಡಲಿಕ್ಕೆ ನಾನು ಹೇಳುವ ಪುಷ್ಪಗಳು.